ಮುಂದಿನ ಅಬ್ಸರ್ವೇಷನ್ ನ ಹಂಚಿಕೊಳ್ಳೋದಕ್ಕೆ ಸ್ವಾಗತಿಸಿ ಮೂಡಬಿದ್ರೆಯ ಆರಾಧನಾ ಭಟ್. ಇವತ್ತು ನೀವು ಯಾರ ಪಾತ್ರವನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ, ಯಾರ ಜೀವನವನ್ನ ನೀವು ಕಲ್ತಿದ್ದೀರಾ? ಡೈಲಿ ಲೈಫ್ ಅಲ್ಲಿ ನಮ್ಮೆಲ್ಲರಿಗೂ ಲೈಕ್ ಈಸ್ ಅ ಕಿಂಗ್ ಅಂತ ಇರೋರು ಆಟೋ ಡ್ರೈವರ್ಸ್. ಸೊ ಯಾಕೆ ಅವರ ಒಂದು ಕ್ಯಾರೆಕ್ಟರ್ ಅನ್ನ ಮಾಡಬಾರ್ದು ಅಂತ ನಾನು ಅನ್ಕೊಂಡೆ. ಒಬ್ರು ಲೇಡಿ ಆಟೋ ಡ್ರೈವರ್ ನಂಗೆ ಸಿಕ್ಕಿದ್ರು. ಸೀರಿಯಸ್ಲಿ ಹೇಳ್ತೀನಿ ನಾನು, ಫಸ್ಟ್ ಏನಮ್ಮ ಹೆಂಗಿದ್ಯಾ, ಫುಲ್ ಅವ್ರು ಹಂಗೇನೆ ಇರೋದು. ಸೊ ಐ ಆಮ್ ವೆರಿ ಹ್ಯಾಪಿ ಅಂತ ಕ್ಯಾರೆಕ್ಟರ್ ನಂಗೆ ಸಿಕ್ತು ಅಂತ ಅವ್ರ ಕ್ಯಾರೆಕ್ಟರ್ ಅಬ್ಸರ್ವ್ ಮಾಡಿ ಇವಾಗ ಮಾಡೋಕೆ. ಸೊ ನೀವು ಅವ್ರನ್ನ ಮೀಟ್ ಮಾಡಿದಾಗ ಬಸ್ ಅಂತೆಲ್ಲ ಏನೆಲ್ಲ ಮಾತಾಡಿದ್ರಿ, ಅದ್ರ ಬಗ್ಗೆ ಒಂದು ವಿಟಿ ಇದೆ. ಸೊ ವಿಟಿ ಪ್ಲೀಸ್. ನಾನು ನಿಮ್ಮನ್ನು ಹುಡ್ಕೊಂಡೆ ಬೆಂಗಳೂರಿನ ಮೈಸೂರು ತನಕ ಬಂದಿದ್ದೀನಿ ಮ್ಯಾಮ್. ಇನ್ನೊಂದೇನಪ್ಪ ಅಂದರೆ ಪ್ರತಿಯೊಬ್ಬ ಆಟೋ ಡ್ರೈವರ್ಸ್ಗೂ ಅವರದ್ದೇ ಆದಂಥ ಒಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಆ ಒಂದು ಆ್ಯಟಿಟ್ಯೂಡ್ ಇರುತ್ತೆ, ಅದೊಂದು ಸ್ಟೈಲ್ ಇರುತ್ತೆ. ಬಟ್ ಅವರಲ್ಲಿ ನನಗೆ ಇಷ್ಟ ಆಗಿದೆ ಏನು ಅಂತಂದರೆ ಅವರ ಸ್ವೀಟ್ನೆಸ್ಸೇ, ಆ ಬೋಲ್ಡ್ನೆಸ್ಸೇ ಅವ್ರ ಸ್ಟೈಲ್. ನನಗೆ ಚಿಕ್ಕ ವಯಸ್ಸಿಂದ ಆಸೆ ಇತ್ತು ಆಟೋ ಓಡಿಸ್ಬೇಕು ಅಂತ. ಸೊ ಹೇಳ್ಕೊಡ್ತೀರಾ ನನಗೆ? ಖಂಡಿತ ಮೇಡಮ್, ನಾನು ಇರೋದೇ ಹೇಳ್ಕೊಳಕ್ಕಲ್ವ. ರಾಜ ಹುಲಿ ಅಂದ್ರೆ ಮೀನಿಂಗ್ ಏನು? ಮ್ಯಾಮ್, ಯಾವಾಗಲೂ ನಾವು ರಾಜ ಥರ ಇರಬೇಕು. ಓಹೋ, ಯಾವಾಗಲೂ ರಾಜ, ಇದು ನನ್ನ ಬಾಯ್ ಫ್ರೆಂಡು. ಅದಕ್ಕೆ ಅವ್ರಿಗೆ ರಾಜ ಹುಲಿ, ನಾವು ರಾಣಿ ಹುಲಿ. ಯಾರ ಹತ್ರನೂ ನ್ಯೂ ಪ್ಯಾಸೆಂಜರ್ಸ್ ಹತ್ರ ಎಲ್ಲ ಸ್ವಲ್ಪ ಬೇಕಾಬಿಟ್ಟಿ ಮಾತಾಡ್ಸಲ್ಲ, ರಫ್ ಆಗಿರಲ್ಲ. ಎಷ್ಟು ಕ್ಯೂಟಾಗಿ ಸ್ವೀಟಾಗಿ ಮಾತಾಡಿಸ್ತಾರೆ ಅಂತಂದರೆ ಓಕೆ ಫೈನ್, ನಮಗೆ ತುಂಬ ಕಂಫರ್ಟೇಬಲ್ ಫೀಲ್ ಮಾಡ್ತಾರೆ ಅವರು. ಸೂಪರ್ ಮ್ಯಾಮ್, ಮೈಸೂರು ಅರಮನೆ ನೋಡಾಯಿತು. ಸೊ ಏನು ಬರೀ ಅರಮನೆನೇ ತೋರಿಸಿದ್ರೆ ನಿಮ್ಮ ಅರಮನೆ ಯಾವಾಗ ತೋರಿಸ್ತೀರಾ? ನಮ್ಮ ಅರಮನೆಗೆ ಇವಾಗ ಹೋಗೋಣ. ಓಕೆ, ಐ ಆಮ್ ಎಕ್ಸೈಟೆಡ್ ಮ್ಯಾಮ್, ಲೆಟ್ಸ್ ಗೋ. ನೋಡಿ, ಇದೆ ನಮ್ಮ ಮನೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಂಗೆ ನಿಜ ಒಂದು ಒಳ್ಳೆ ಅಕ್ಕ ಸಿಕ್ಕರು ಅನ್ನೋಷ್ಟೇ ಖುಷಿ ಆಯಿತು ನನಗೆ. ಅದು ಕಾನ್ಫಿಡೆಂಟ್ ಆಗಿರುವಂಥ, ಲೈಫನ್ನು ಶಕ್ತಿಯಿಂದ ಫುಲ್ ಧೈರ್ಯವಾಗಿ ಎದುರಿಸುವಂಥ ಅಕ್ಕ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಓ ಮೈ ಗಾಡ್, ಕಾಕಿ ಪವರ್ ಅಂದರೆ ಪವರ್ ಮಾತ್ರ ನಿಜವಾಗ್ಲೂ. ಸೊ ನನಗೆ ಕಾಕಿ ಕೊಟ್ಟ ತಕ್ಷಣ ನನ್ನಲ್ಲಿದ್ದ ಕಾನ್ಫಿಡೆನ್ಸ್ ಡಬಲ್ ಆಗಿದೆ, ಪವರ್ ಕೂಡ ಬಂದಿದೆ ಸ್ವಲ್ಪ. ಸೊ ಇದೇ ಎನರ್ಜಿ ಎಲ್ಲ ಮೇಂಟೈನ್ ಮಾಡಿಕೊಂಡು ಇದೇ ಪವರ್ಫುಲ್ಲಾಗಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತೀನಿ. ಸೊ ವಿತ್ ಆಲ್ ಯುವರ್ ಬ್ಲೆಸ್ಸಿಂಗ್ ಆ್ಯಂಡ್ ಆಲ್ ಯುವರ್ ಸಪೋರ್ಟ್. ಸೊ ಪೇಟಿಂಗ್. ನಮ್ಮ ರಾಣಿ ಹುಲಿ ಹೆಸರೇನಂತ ಹೇಳಿದ್ರಿ? ಸೌಮ್ಯ. ಸೌಮ್ಯ ಅನ್ನೋ ಹೆಸರಿಗೆ ಆಪೋಸಿಟ್ ಆಗಿ ಮಾಸ್ ಆಗಿರೋ ಅಂತ ಅಲ್ಲೋಡಿ. ಈಗ ಸುಮ್ಮನೆ ನಾಚ್ಕೋತಾ ಇರೋದವ್ರು ಅಷ್ಟೇ, ಮಾತಾಡಕ್ ನಿಂತ್ರೆ ರಾಜ ಹುಲಿ ಅಂತ ಬೇರೆ ನಿಂತಿದೆ. ಅಲ್ಲೋಡಿ, ರಾಜ ಹುಲಿ ಕಾಯ್ತಾ ಇದೆ. ಆಕ್ಚುಲಿ ಅದು ಅವರ ಬಾಯ್ ಫ್ರೆಂಡ್ ಅಂತೆ. ಸೊ ಅವ್ರ ಬಾಯ್ ಫ್ರೆಂಡ್ ಜೊತೆನೆ ಇವಾಗ ಪರ್ಫಾರ್ಮ್ ಮಾಡೋಣ ಅಂತ ಹೇಳಿ ನಾನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಅದು ಆ ಲವ್ ಸ್ಟೋರಿ ನೋಡೋದಕ್ಕೆ ನಾವು ಕಾಯ್ತಾ ಇರ್ತೀವಿ. ಆಲ್ ದ ಬೆಸ್ಟ್ ಆರಾಧನಾ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಬಸ್ಸು, ನಾನು ಯಾರಂತ ಗೊತ್ತಾಗಿಲ್ವಾ? ಮೈಸೂರಿನ ಆಟೋ ರಾಣಿ ಸೌಮ್ಯಮ್ಮ. ಬಿಲ್ಡಪ್ ಕೊಟ್ಟಿದ್ದು ಸಾಕು, ಸುಮ್ಮನೆನಮ್ಮ. ನಿನ್ನ ರಾಣಿ ಮಾಡಿದ್ದೆ ನಾನು, ಆದರೆ ಫೇಮಸ್ ಆಗಿದ್ದು ಮಾತ್ರ ನೀನು. ಅಯ್ಯೋ ಅಯ್ಯೋ, ನನ್ನ ರಾಜ ಹುಲಿ ಕಣ ನೀನು. ಹೌದು ಚಿನ್ನ, ನನ್ನ ರಾಣಿ ಮಾಡಿದ್ದು ನೀನೇ. ಅಷ್ಟೇ ಯಾಕೆ, ಮಹಾರಾಣಿ ತರ ಮೆರೆಯೋದಕ್ಕೆ ಕಾರಣನು ನೀನೇ ಕಣೋ. ಆದ್ರೂ ರಾಜ ಹುಲಿ ನೀನಿಲ್ಲ ಅಂದ್ರೆ ನಾನು ಝೀರೋ ಕಣೋ. ಹೌದೌದು, 0-0 ಅಂತೇಳಿ ಊರೆಲ್ಲ ಸುತ್ತಾಡಿಸಿ ನನಗೆ ಸುಸ್ತು ಮಾಡಿಸ್ತೀಯ. ಒಂದಿನ ಆದ್ರೂ ರಜಾ ಕೊಟ್ಟಿದ್ಯಾ? ಬೆಳಿಗ್ಗೆಯಿಂದ ಸಂಜೆವರೆಗೂ ಡುರ್ ಬುರ್ರ್ ಅಂತ ಓಡಿಸ್ತಾನೆ ಇರ್ತೀಯ. ನನ್ನ ಮೇಲೆ ಪ್ರೀತಿನೇ ಇಲ್ಲ ನಿನ್ಗೆ, ಹೋಗು. ಅಯ್ಯೋ ಅಯ್ಯೋ ಅಯ್ಯೋ, ಪ್ರೀತಿ ಇಲ್ಲ ಅಂತ ಯಾರೋ ಹೇಳಿದ್ದು? ನೀ ನನ್ನ ರಾಜ ಕಣೋ, ನನ್ನ ಬಂಗಾರ, ನನ್ನ ಚಿನ್ನ. ನಿನ್ನನ್ನು ಪ್ರೀತಿಸದೆ ಇನ್ಯಾರನ್ನ ಪ್ರೀತಿಸ್ಲಿ? ನೀನೇ ನನ್ನ ಫಸ್ಟ್ ಲವ್. ನನ್ನ ಜೀವನದ ಬೆಸ್ಟ್ ಮೂಮೆಂಟನ್ನು ನಿನ್ನ ಜೊತೆನೇ ಕಳೆದಿದ್ದೀನಿ. ಅಷ್ಟೇ ಯಾಕೆ, ಇಲ್ಲಿರೋ ಜನರೆಲ್ಲರೂ ಅಷ್ಟೋ ದಿನ ಆಟೋ ಓಡಿಸ್ತೀಯ ಅಂತ ಹೇಳಿ ನನಗೆ ಅವಮಾನ ಮಾಡಿದ್ರು. ಅವ್ರಿಗೇನೋ ಗೊತ್ತು ನಾನು ಓದಕ್ಕೆ ಕಾರಣನೇ ನೀನು ಅಂತ.
ಅಷ್ಟೇ ಯಾಕೆ ಅದೇ ಓದ್ ಹಿಡ್ಕೊಂಡು ಎಲ್ಲರ ಹತ್ರನೂ ಹೋದೆ, ಕೆಲಸ ಕೇಳಿದೆ. ಆದರೆ ಇಂಗ್ಲಿಷ್ ಬರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೆಲಸದಿಂದ ಹೊರಗಡೆ ಹಾಕಿದ್ರು. ಆದರೆ ಇವತ್ತು ಕನ್ನಡ, ಇಂಗ್ಲಿಷ್, ಹಿಂದಿ, ತೆಲುಗು, ತಮಿಳ್ ಯಾವ ಭಾಷೆ ಬೇಕು ಪಟ 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 ಅಂತ ಮಾತಾಡ್ತೀನಿ. ನಿನ್ನಿಂದ ಕಣೋ, ನೀನು ಕೊಟ್ಟಿರೋ ಭಿಕ್ಷೆ ಅದು. ರಾಜಾ ಹುಲಿ, ಐ ಲವ್ ಯು ಸೋ ಮಚ್ ರಾಜಾ ಹುಲಿ. ನೀನೇ ನನಗೆಲ್ಲ. ನೀನು ಬಿಟ್ಟರೆ ಬೇರೆ ಏನೂ ಇಲ್ಲ. ನೀನಂದ್ರೆ ನಂಗೆ ತುಂಬ ಇಷ್ಟ ಕಣೋ. ಇಷ್ಟ ಅಂತೇಳಿ ಬೆಣ್ಣೆ ಸೌರಿ ನನಗೆ ಡೈಲಿ ಕಷ್ಟ ಕೊಡ್ತಿದ್ಯಾ ನೀನು. ಸರಿ ಬಿಡು, ಎಷ್ಟೇ ಆದ್ರೂ ನೀನು ನಮ್ಮ ಹುಡುಗಿ ಅಲ್ವಾ, ಎಷ್ಟೇ ಕಷ್ಟ ಆದ್ರೂ ನೀನು ನನ್ಗೆ ಇಷ್ಟನೇ. ಥ್ಯಾಂಕ್ ಯು ಕಣೋ ರಾಜಾ ಹುಲಿ. ನನ್ನ ಜೀವನದಲ್ಲಿ ನನ್ನ ಜೊತೆ ಆಗಿರ್ಬೇಕಾದವನು, ನಂಗೆ ಪ್ರಮಾಣ ಮಾಡಿ ನೀನು ಕೊನೆ ತನಕ ನಾನು ಇರ್ತೀನಿ ಅಂದವನೇ ನಡು ನೀರಲ್ಲಿ ಕೈ ಬಿಟ್ಟ. ಆದರೆ ನೀನು ನನ್ನ ಕೈ ಹಿಡಿದು ದಡ ಸೇರಿಸ್ದೆ. ಅಷ್ಟೇ ಯಾಕೆ, ನನಗಿರೋನು ಒಬ್ಬನೇ ಮಗ, ಅವನ್ನ ನಿನ್ನ ಮಡ್ಲಲ್ಲಿ ಹಾಕಿದೆ, ಅವನನ್ನು ಎತ್ಕೊಂಡು ಓಡಾಡಿಸ್ದೆ, ಬೆಳೆಸ್ದೆ. ಇವಾಗ ಅವನ ಎಜುಕೇಷನ್ಗೂ ನೀನೇ ದಾರಿದೀಪ ಆಗಿದ್ಯಾ. ನನಗೆ ಬದುಕು ಕೊಟ್ಟೆ, ಜೀವನ ಕೊಟ್ಟೆ. ಎಷ್ಟೋ ಜನ ನನ್ನಂಥ ಮಿಡಲ್ ಕ್ಲಾಸ್ ಅವ್ರಿಗೆ ಏನಾದರೂ ಸಾಧನೆ ಮಾಡಬೇಕು ಅನ್ನೋರಿಗೆ ಆಶಾ ಕಿರಣ ಆಗಿ ನಿಂತೆ. ಥ್ಯಾಂಕ್ ಯು ಸೋ ಮಚ್ ಕಣೋ. ಐ ಲವ್ ಯು ಕಣೋ. ಆಟೋ ರಾಣಿ ಅಂತ ಹೆಸರಿಟ್ಕೊಳ್ಳೋಕ್ಕೂ ಒಂದು ಮೀಟ್ರ್ ಇರಬೇಕು ಅಲ್ವಾ? ಆಟೋ ರಾಣಿ ಅಂತ ಹೆಸರಿಟ್ಕೊಂಡು ತನ್ನ ಆಟೋನ ರಾಜಾ ಹುಲಿ ಅಂತ ಪ್ರೀತಿ ಮಾಡಿ ಅವನ ಜೊತೆನೆ ಮಾತಾಡ್ಕೊಂಡು ಎಷ್ಟು ಅದ್ಭುತವಾದ ವಿಷಯ. ಇಂಗ್ಲಿಷ್ ಬರಲ್ಲ ಅನ್ನೋ ಒಂದೇ ಕಾರಣಕ್ಕೆ ಕೆಲಸ ಸಿಗಲ್ಲ. ಆದ್ರೆ ಈ ಆಟೋ ಕನ್ನಡ ಕಲಿಸುತ್ತೆ, ಇಂಗ್ಲಿಷ್ ಕಲಿಸುತ್ತೆ, ಅನ್ನ ಹಾಕುತ್ತೆ, ಎಜುಕೇಶನ್ ಕೊಡುತ್ತೆ. ಅವರ ಮಗನ ಭವಿಷ್ಯಕ್ಕೆ ಅದೊಂದು ದೊಡ್ಡ ಸಾರಥಿಯಾಗಿ ನಿಲ್ಲುತ್ತೆ. ಅದು ನಿಜವಾದ ಬದುಕು ಅಂತ ಅಂದ್ರೆ ಒಂದು ನಿಜವಾದ ಇನ್ಸ್ಪಿರೇಷನಲ್ ಕತೆ. ಅದು ಇವತ್ತಿಗೂ ಕೂಡ ಕನ್ನಡವನ್ನ ಉಳಿಸ್ತಾ ಇರೋದು ಅಂದ್ರೆ ಅದು ನಮ್ಮ ಆಟೋ ಡ್ರೈವರ್ಸ್. ಯಾರು ಏನೇ ಭಾಷೆ ಮಾತಾಡ್ಲಿ, ಕನ್ನಡನ ಇವತ್ತು ಉಳಿಸ್ತಾ ಇರೋದು, ಬೆಳೆಸ್ತಾ ಇರೋದು ನಮ್ಮ ಆಟೋ ಡ್ರೈವರ್. ನಾವು ಅವಾಗವಾಗ ಆಟೋ ಜೊತೆನೆ ಮಾತಾಡೋದು ಜಾಸ್ತಿ. ನಮ್ಮ ಆಟೋ ಜೊತೆ ಒಂಥರ ಟ್ರಯಾಂಗಲ್ ಲವ್ ಸ್ಟೋರಿ. ನನಗೂ ನನ್ನ ಮಗನಿಗೂ ಆಟೋಗೂ ಸಿಕ್ಕಾಪಟ್ಟೆ. ನಾವು 3 ಜನ ಒಂಥರ ಒಬ್ರು ಬಿಟ್ಟು ಒಬ್ರು ಇರಲ್ಲ. ವೆರಿ ನೈಸ್. ಆಟೋಗೂ 3 ಚಕ್ರ ಇರೋದು, ಈ ಲವ್ ಸ್ಟೋರಿಯಲ್ಲೂ 3 ಜನ ಇರೋದು. ವಾಟ್ ಅ ಲವ್ಲಿ ಕೋ ಇನ್ಸಿಡೆನ್ಸ್. ಸೌಮ್ಯ ಅವರೇ, ನಿಮ್ಮ ಆಟೋ ಲೈಫ್ ಬಗ್ಗೆ ಹೇಳಿ ಪ್ಲೀಸ್. ನನಗೆ ಬದುಕನ್ನ ಕಟ್ಕೊಟ್ಟಿದ್ದು, ಇವತ್ತು ನಾನು ಇಲ್ಲಿ ಬಂದು ನಿಂತಿದ್ದೀನಿ ಅಂದರೆ ಅದಕ್ಕೆ ಕಾರಣನೇ ನನ್ನ ಆಟೋ ಇಲ್ಲ ಅಂದರೆ ಇವತ್ತು ನಾನು ಇರ್ತಿರ್ಲಿಲ್ವೋ ಏನೋ ಗೊತ್ತಿಲ್ಲ. ನಾನು ಇರ್ತಿರ್ಲಿಲ್ಲ, ನನ್ನ ಮಗನೂ ಇರ್ತಿರ್ಲಿಲ್ಲ. ಇವತ್ತು ಯಾರು ನಂಬಿ ನಾವು ಜೀವನ ಮಾಡಬೇಕು ಅಂತ ಹೊರಟಿದ್ವಿ, ಅವರೇ ನಮ್ಮ ಜೊತೆಗಿಲ್ಲ. ತೊಂದರೆ ಇಲ್ಲ, ಆದರೆ ನನ್ನ ಆಟೋ ಯಾವತ್ತೂ ಕೈ ಕೊಡಲಿಲ್ಲ. ಯಾರೇ ಮೋಸ ಮಾಡ್ಬೋದು, ಯಾರನ್ನ ನಂಬಿ ಜೀವನ ಮಾಡಬಾರ್ದು ಅನ್ನೋದು ಹೇಳ್ಕೊಟ್ಟಿದ್ದು ನನ್ನ ಆಟೋ. ಸೊ ಹಾಗಾಗಿ ನಾನು ಎಷ್ಟೇ ಮೇಲ್ ಬೆಳೆದ್ರು ನಾನು ಆಟೋ ಬಿಡಲ್ಲ. ನಾನು ಇನ್ನೊಂದು, ಇವ್ರು ನಿಮ್ಗೆ ಯಾರಿಗೆ ಆಟೋ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ, ಫ್ರೀಯಾಗಿ ಆಟೋ ಹೇಳ್ಕೊಡ್ತಾರೆ. ಸೊ ಅಷ್ಟು ಅವ್ರಿಗೊಂದು ಮನಸ್ಸಿದೆ. ನಮಸ್ತೆ ಸೌಮ್ಯ ಅವರೇ. ಸರ್ ನಮಸ್ತೆ. ನೀವೊಂದು ಮಾತು ಹೇಳಿದ್ರಿ, ಆಟೋ ರಿಕ್ಷಾ ಡ್ರೈವರ್ಸ್ ಅಥವಾ ಆಟೋ ಓಡಿಸೋರಿಂದಾನೆ ಇವತ್ತು ಕನ್ನಡಕ್ಕೊಂದು ಕೊಡುಗೆ ಆಗ್ತಾ ಇದೆ ಇನ್ನೊಂದು ಅಂತ. ಅಷ್ಟೇ ಅಲ್ಲ, ಅವರಿಂದನೇ ಚಿತ್ರರಂಗಕ್ಕೊಂದು ದೊಡ್ಡ ಕೊಡುಗೆ ಆಗ್ತಾ ಇದೆ ಅಂತ ಹೇಳಕ್ ಬರ್ಬೋದು ನಾವು. ಇವತ್ತು ಸಿನಿಮಾಗಳು ಸಿಂಗಲ್ ಸ್ಕ್ರೀನ್ ಅಲ್ಲಿ ಮಾರ್ನಿಂಗ್ ಶೋ ಹೌಸ್ಫುಲ್ ಆಗುತ್ತೆ ಅಂತಂದ್ರೆ ಅದು ಮುಖ್ಯ ಕಾರಣನೇ ಆಟೋ ಡ್ರೈವರ್ಸು, ಹೋಟ್ಲು ಹುಡುಗರುಗಳು. ಸೊ ಥ್ಯಾಂಕ್ ಯು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ನೀವು ಬಂದಿದ್ದಕ್ಕೆ ನನಗೆ ಥ್ಯಾಂಕ್ ಯು ಸೌಮ್ಯ ಅವರೇ. ಥ್ಯಾಂಕ್ ಯು. ಇನ್ನೊಂದಷ್ಟು ಜನ ಹೆಣ್ಮಕ್ಳು ಸ್ಫೂರ್ತಿಯಾಗಿ ನಿಮ್ಮ ಕೆಲ್ಸಕ್ಕೆ ಬರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆರಾಧನಾ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಚೆನ್ನಾಗಿತ್ತು, ವೆರಿ ನೈಸ್. ಅಂದ್ರೆ ಅಷ್ಟೊಂದು ಡೈಲಾಗ್ಸ್ ಇತ್ತು ಇದರಲ್ಲಿ, ಆಲ್ಮೋಸ್ಟ್ ಒಂದು 3-4 ಪೇಜ್ ಅಷ್ಟು ಡೈಲಾಗ್ಸ್. ಅಂದ್ರೆ ಆಟೋ ಡ್ರೈವರ್ಸ್ ಆ ಕ್ಯಾರೆಕ್ಟರ್ ಬಂದ್ರೆ ಯೂಶಲಿ ಅದನ್ನೇ ಫೀಲ್ ಮಾಡ್ತೀವಿ, ಚೆನ್ನಾಗಿ ಮಾತಾಡಬೇಕು, ಡೈಲಾಗ್ಸ್ ಹೆವಿ ಮಾಸ್ ಪಂಚ್ ಲೈನ್ಸ್ ಬೇಕು ಅಂತ. ಅದಷ್ಟು ಕವರ್ ಮಾಡಿದ್ಯಾ ನೀನು, ಏನ್ ಕಂಪ್ಲೇಂಟ್ಸ್ ಇಲ್ಲ ಅದ್ರ ಬಗ್ಗೆ. ಬಟ್ ಅಗೇನ್ ತುಂಬಾ ಇದು ಸಿಂಗಲ್ ಪ್ಲೇ ತರ ಆಗ್ತಾ ಹೋಗುತ್ತೆ ನೀವು ಒಬ್ಬರೇ ಮಾತಾಡ್ಕೊಂಡು ಹೋದ್ರೆ. ಇನ್ನೊಂಚೂರು ನೀನು ಆಟೋ ಜೊತೆ ಇಂಟ್ರಾಕ್ಟ್ ಮಾಡ್ಕೊಂಡೇ ಮಾಡ್ಬೋದಾಗಿತ್ತು ಅಂತ ನನಗನ್ನಿಸ್ತು. ಅಂಡ್ ಡೈಲಾಗ್ ಡೆಲಿವರಿ ವೈಸ್ ಕೂಡ ಇನ್ನೊಂದ್ ಚೂರು ಎಲ್ಲೋ ಒಂದ್ ಕಡೆ ಲವ್ ಹೇಳ್ಬೇಕಾರಲ್ಲ, ಇನ್ನೊಂದ್ ಚೂರು ಅದು ಮಾಡ್ಯುಲೇಷನ್ ಚೇಂಜ್ ಮಾಡ್ಕೊಂಡು ಆಟೋ ಹತ್ರ ಹೋದಾಗ ಆಟೋನ ಹಿಂಗ್ ಸೈಡ್ ಅಲ್ಲಿ ಇಟ್ಕೊಂಡು ಹಂಗ್ ವರ್ಕೊಂಡು ಮಾತಾಡ್ಕೊಂಡು ಎಲ್ಲಾನು ದಬ 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 ಓಡಾಡ್ಕೊಂಡು ಅದೇ ಮಾಡ್ಬೇಕು ಅಂತ ಏನಿರಲ್ಲ, ಅಲ್ಲಿ ನಿಂತ್ಕೊಂಡು ಕೂಡ ಮಾಸ್ ಆಗಿ ಹೇಳ್ಬೋದು. ಸರಿನಾ? ಗುಡ್ ಲಕ್ ಮಾ, ಗುಡ್ ಲಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರೇಮ ಮ್ಯಾಮ್. ಸೌಮ್ಯ ಅವರೇ ನಮಸ್ತೆ. ನಮಸ್ತೆ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ಕಲಿತು 22 ವರ್ಷ ಆಯ್ತು, ಫೀಲ್ಡಲ್ಲಿ 20 ವರ್ಷ. ಫೀಲ್ಡಲ್ಲಿ 22 ವರ್ಷ. ನೀವು ನನಗೆ ಇನ್ಸ್ಪಿರೇಷನ್ ಆದ್ರಿ. ವೆರಿ ನೈಸ್. ಥ್ಯಾಂಕ್ ಯು. ಐ ಲೈಕ್ ಯು ಆಟಿಟ್ಯೂಡ್. ಥ್ಯಾಂಕ್ ಯು. ಆರಾಧನ್ ಅವ್ರದ್ದು ಬಂದಾಗ ಡೈಲಾಗ್ ಸ್ವಲ್ಪ ಹಾರ್ಷ್ ಆಯಿತು ಅನ್ನಿಸ್ತು. ವಾಟ್ ಐ ಫೀಲ್, ವಾಟ್ ತರುಣ್ ಸೆಡ್,
ವಾಸ್ ಕರೆಕ್ಟ್. ಓಕೆ, ಓವರ್ ಆಲ್ ಪರ್ಫಾರ್ಮೆನ್ಸ್ ಐ ಲೈಕ್ ಇಟ್, ಬಟ್ ಟ್ರೈ ಮಾಡಿದ್ರಿ, ಬಟ್ ಇನ್ನು ಮುಂದೆ ಇದೆ ಅಲ್ಲ, ಇನ್ನು ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಓಕೆ, ಗುಡ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಿಶ್ವಿಕಾ, ಹಲೋ ಸೌಮ್ಯ ಅವರೇ. ಮ್ಯಾಮ್ ನಮಸ್ತೆ ಮ್ಯಾಮ್. ಮೊದಲನೇದಾಗಿ ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು. ಮ್ಯಾಮ್ ಹೇಳ್ದಾಗೆ ಸಖತ್ ಆಟಿಟ್ಯೂಡ್ ನಿಮ್ದು. ನಿಮ್ಮನ್ನ ನೋಡಿದ ತಕ್ಷಣ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಮರ್ದು ನಾವು ಹಿಂಗೆ ಇರಬೇಕು ಅನ್ಸುತ್ತೆ. ಬಿಂದಾಸ್. ಸೊ ತುಂಬಾ ಖುಷಿ ಆಯ್ತು. Thank you, ma'am. ಅಂಡ್ ಆರಾಧನಾ, ಎಸ್ ಮ್ಯಾಮ್. ನಿಮ್ ಇಡೀ ಆಕ್ಟ್ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಅಮೇಸಿಂಗ್ ಕಾನ್ಫಿಡೆನ್ಸ್, ಆಯ್ತಾ? ನಿಮ್ಮಲ್ಲಿ ನಿಮ್ಗೊಂದು ಕಾನ್ಫಿಡೆನ್ಸ್ ಇದೆ. ಆ ಕಾನ್ಫಿಡೆನ್ಸ್ ಇಸ್ ಅನ್ಬೀಟಬಲ್. ಅದು ನಿಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ನೀವು ಪರ್ಫಾರ್ಮ್ ಮಾಡಬೇಕಾದ್ರೆ. ಐ ಲೈಕ್ ಇಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ ಮೈಂಡ್ ರಮೇಶ್ ಸರ್. ಸೌಮ್ಯ, ಒಂದು ದಿನಕ್ಕೆ ನೀವು ಎಷ್ಟು ಟ್ರಿಪ್ಸ್ ಹೊಡಿತೀರಾ? ಟ್ರಿಪ್ಸ್ ಅಂತ ಅಂದ್ರೆ ನಾವು ಒಂದು ಮ್ಯಾಕ್ಸಿಮಮ್ 6 to 70 ಕಿಲೋಮೀಟರ್ಸ್. ಓಕೆ, ರೈಟ್. ಸೊ ಆರಾಧನಾ, ಇಮ್ಯಾಜಿನ್ ದಟ್ ಸೌಮ್ಯ. ಅದು ಶೋ ಅಲ್ಲಿ ಇರುವಂತ ಆಟೋ ಡ್ರೈವರ್ ಅಲ್ಲ, ನಿಜ ಜೀವನದ ಒಬ್ಬ ಆಟೋ ಡ್ರೈವರ್. ಎಸ್ ಸರ್. ಕೆಲಸ ಎಲ್ಲ ಮುಗಿದ್ಮೇಲೆ ಸಂಜೆ ಎಷ್ಟು ಸುಸ್ತಾಗಿ ಬರ್ತಾನೆ. ಆ ಟೈಮಲ್ಲಿ ಅವ್ನಿಗೆ ಇರುವಂತ ಒಬ್ಬನೇ ಸ್ನೇಹಿತ ಈ ಆಟೋ ಅಂತ ಇಟ್ಕೊಳ್ಳಿ. ಆಗ ನಿಮ್ ಮಾತುಕತೆ ಇದೇ ಡೈಲಾಗ್ ಹೆಂಗ್ ಹೇಳ್ತೀರಿ? ಎಷ್ಟು ರಿಯಲ್ ಆಗಿ ಹೇಳ್ತೀರಿ ಆ ಬಾಯ್ ಫ್ರೆಂಡ್ ಹೇಳಿ? ಇವತ್ತು ಫುಲ್ ಸುಸ್ತಾಯ್ತು ಕಣೋ ರಾಜವಲಿ. ಆ ಶ್ರೀರಂಗಪಟ್ಟಣ, ಆ ಜಾಗ, ಈ ಜಾಗ, ಸುಸ್ತಂದ್ರೆ ಸುಸ್ತು ಕಣೋ. ಆದ್ರೂ ಎಲ್ಲ ಕೆಲಸ ಮಾಡಿ ಮನೆಗೆ ಬಂದ್ರು ನಿನ್ ಮುಖ ನೋಡಿದ್ರೆ ನನ್ಗೇನೋ ಖುಷಿ ಕಣೋ. ನೀ ನನ್ನ ಜೊತೆ ಇರ್ತೀಯ ಅನ್ನೋದೇ ನನ್ ಥ್ರಿಲ್ ಕಣೋ. ಅಷ್ಟೇ ಅಲ್ಲ, ಈ ಕೆಲಸ ಮಾಡಿ ಮನೆಗೆ ಪ್ಲೀಸ್, ಅಷ್ಟು ಸುಸ್ತು ಸಾಕಾ ಸೌಮ್ಯ ಅವರೇ? ಸಾಲಲ್ಲ ಸೌಮ್ಯ ಅವರೇ, ಇಷ್ಟು ಸುಸ್ತು ಎಷ್ಟು ಸುಸ್ತು ಇರುತ್ತೆ? ಸರ್, ಕೆಲವು ಸರಿ 8 ಗಂಟೆ ಅನ್ನೋದಕ್ಕಾಗಲ್ಲ. ನಾವು ಮಧ್ಯರಾತ್ರಿ ಕೂಡ ಹೋಗ್ತೀವಿ. ಮೈಸೂರು ಟೂರ್ ಅಂತ ಬಂದಾಗ ಬೆಳಗ್ಗೆ 6 ಗಂಟೆ ಶುರುವಾದ್ರೆ ರಾತ್ರಿ 11:30, 12 ಗಂಟೆ ಆಗುತ್ತೆ ಮನೆಗೆ ಬರೋದು. ನೀವು ತುಂಬಾ ಡೈಲಾಗ್ ಎಲ್ಲ ಬೇಡಮ್ಮ, ನೀವು ಒಂದು ಡೈಲಾಗ್ ಹೇಳಿದ್ರು ಸಾಕು. ಬಟ್ ನಿಜವಾಗ್ಲೂ ನೀನ್ ದಿನ ಎಲ್ಲ ನೀನು ಆಟೋ ಓಡಿಸಿದ್ಯಾ? ಅಥವಾ ನೀವು ಡೈಲಾಗೇ ಹೇಳದೇ ಇದ್ರು ಬರಲ್ಲ, ನೀವು ಇಳಿದು ಬರ್ತಿದ್ದಾಗ ಅಯ್ಯೋ ಏನಪ್ಪ ಈ ಅಮ್ಮನ ಹೋಲ್ ಡೇ ಎಷ್ಟು ಕೆಲಸ ಮಾಡಿದ ನನಗೆ ಅನ್ನಿಸ್ಬೇಕಷ್ಟೆ. ಓಕೆ ಸರ್. ಆಕ್ಷನ್. ರಾಜವಲಿ, ಸಾಕು, ನಾನು ನಂಬುದೆ ಅದನ್ನ ಅಷ್ಟೇ. ಥ್ಯಾಂಕ್ ಯು. ನಂಬಿಕೆ ಮೂಡಿಸೋದಿದೆಯಲ್ಲ, ಅದು ನಿಜವಾದ ಅಬ್ಸರ್ವೇಷನ್. ವೆರಿ ಗುಡ್ ಆರಾಧನಾ. ಈಗ ಸೌಮ್ಯ ಮೇಡಮ್, ನಂದೊಂದು ಆಸೆ ಇದೆ. ಹೇಳಿ. ಈಗ ಇವತ್ತು ನೀವು ವೇದಿಕೆ ಮೇಲೆ ಬಂದಾಗ ನೀವು ನನಗೆ ಇನ್ಸ್ಪಿರೇಷನ್ ಅಂತ ಪ್ರೇಮ ಮೇಡಮ್ ಹೇಳ್ತಾರೆ. ಹೌದು. ನಮ್ ಸೌಮ್ಯ ಅವರ ರಾಜ್ಯಾವಲಿ ಆಟದಲ್ಲಿ ಒಂದು ರೌಂಡ್ ಹೋಗಿ ಬನ್ನಿವರಂತೆ. ಬನ್ನಿ ಮೇಡಮ್. ಸೌಮ್ಯ ಅವರೇ, ಥ್ಯಾಂಕ್ ಯು. ಸೂಪರ್ ಖುಷಿ ಆಯ್ತು ನಿಮ್ ಜೊತೆ ಮೀಟ್ ಮಾಡಿ. ನಮ್ ಕಡೆಯಿಂದ ನಿಮ್ಗಾಗಿ ಒಂದು ಪ್ರೀತಿಯ ಗಿಫ್ಟ್ ಇದೆ. ಆರಾಧನಾ, ರಿವ್ಯೂಸ್ ಏನೋ ಸಿಕ್ಕಾಯ್ತು. ಸೂಪರ್ ಹಿಟ್ ಡೈರೆಕ್ಟರ್ ತರುಣ್ ಅವರೇ. ಆರಾಧನೆಗೆ 3.5. 3.5 ಸ್ಟಾರ್ಸ್. ಪ್ರೇಮಾ ಮ್ಯಾಮ್. ಆರಾಧನಾ 3.5. ಥ್ಯಾಂಕ್ ಯು ಮ್ಯಾಮ್. ನಿಶ್ವಿಕಾ. ಆರಾಧನಾ 4 for you. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಆರಾಧನಾ. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿಯ ವಿಜೇತರಿಗೆ ಸಿಗ್ತಾ ಇದೆ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೇ ಒಳ್ಳೆಯ ಅವಕಾಶ. ಹಿಂದೆ ನಿಮ್ಮ ಚಿನ್ನವನ್ನು ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.moneyಗೆ ಸಂಪರ್ಕಿಸಿ. ಈಗ ಬರುವಂತಹ ನಟಿ ಯಾರ ಜೀವನವನ್ನ ಬೆನ್ನತ್ತಿ ಹೋಗಿದ್ರು, ಅವರಿಗೆ ಸಿಕ್ಕಂತ ಅಬ್ಸರ್ವೇಷನ್ ಏನು ಅಂತ ನೋಡೋಣ. ಸ್ವಾಗತಿಸಿ ಬೆಂಗಳೂರಿನ ನಿರೂಷಾ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ನಿರೋಷ. ಇವತ್ತೇನು ಪ್ಲ್ಯಾನ್ ಅಂದರೆ 1000 ಮನೆ ಕೆಲಸ ಮಾಡುವಂಥ
ಒಬ್ರು ಮನೆ ಕೆಲಸ ಜೀವನನ ನಾನು ಒಂದಿನ ಅನುಭವಿಸೋಣ ಅಂತ ಬಂದಿದ್ದೆ. ನೀವು BBMPಲೂ ಕೆಲಸ ಮಾಡಿ ಮನೆ ಕೆಲಸನೂ ಮಾಡ್ತೀರಾ, ಹೆಂಗಮ್ಮ ಕೆಲಸ ಮಾಡ್ತೀರಾ? ಏನ್ ಮಾಡೋದು, ಮಕ್ಳನ್ನ ಸಾಕ್ಬೇಕಲ್ವಾ, ತುಂಬಾ ತೊಂದರೆ ಇದೆ. ವಾವ್, ಸೂಪರ್ ಅಮ್ಮ, ಸೂಪರ್. ನೀವು ಯಾವ್ಯಾವ ಮನೆ ಕೆಲಸ ಮಾಡ್ತೀರೋ ಅಲ್ಲಿ ಎಲ್ಲ ಕಡೆ ನನ್ನ ಕರ್ಕೊಂಡು ಹೋಗಿ. ಇವತ್ತು ನಿಮ್ಮ ಕೆಲಸ ಎಲ್ಲ ನಾನು ಮಾಡ್ತೀನಿ. ಪಾತ್ರೆ ಎಲ್ಲ ತೊಳಿಬೇಕು. ನಮ್ಮ ಮನೇಲಿ ನಾನು ಒಂದು ಪಾತ್ರೆ ತೊಳೆದಿಲ್ಲ, ಇಲ್ಲಿ ಪಾತ್ರೆ ತೊಳಿತಾ ಇದ್ದೀನಿ. ಕೊಳೆನೇ ಹೋಗ್ತಾ ಇಲ್ಲ. ನೆಕ್ಸ್ಟ್ ಯಾರ ಮನೆಗೆ ನನ್ನ ಕರ್ಕೊಂಡು ಹೋಗ್ತೀರಾ? ಬೆನ್ನೋಗ್ತಾ ಇದೆ. ನೆಕ್ಸ್ಟ್ ಇದೇ ನಮ್ಮ ಮನೆ ಬಂದು. ಸಾವಿತ್ರಮ್ಮ ಅವ್ರನ್ನ ಮೀಟ್ ಮಾಡಿ ನನಗೆ ತುಂಬಾ ಖುಷಿ ಆಯಿತು. ಅವ್ರು ಪ್ರತಿಯೊಂದು ಮನದಾಳದ ಮಾತನ್ನ ನನ್ನ ಹತ್ರ ಹಂಚ್ಕೊಂಡ್ರು. ಈ ಚಿಕ್ಕ ಫ್ಯಾಮಿಲಿನ ನೋಡಿ ಇವತ್ತು ನನಗೇನು ಖುಷಿ ಆಯಿತು ಅಂತಂದರೆ, ತಾನು ನಿಯತ್ತಾಗಿದ್ದು ನಾನು ಯಾವ ಕೆಲಸ ಮಾಡಿದ್ರೂ ಪರವಾಗಿಲ್ಲ, ನಾನು ಗರ್ವದಿಂದ ಬದುಕ್ತೀನಿ ಅನ್ನೋದಿದ್ರೆ ಎಲ್ಲಿ ಬೇಕಾದ್ರೂ ಬದುಕ್ಬೋದು ಅನ್ನೋದನ್ನ ನಾನು ಇವತ್ತು ಕಲ್ತ್ಕೊಂಡಿದ್ದೀನಿ. ಮನೆ ಕೆಲ್ಸದವ್ರು ಇಲ್ಲದೆ ಎಷ್ಟೋ ಮನೆಗಳು ನಡೆಯೋದೇ ಇಲ್ಲ. ಆದ್ರೆ ಇದ್ಯಾವ್ದನ್ನು ಮನೇಲಿ ಅಷ್ಟರ ಮಟ್ಟಿಗೆ ಮಾಡದೇ ಇರೋಂತಹ ನಿರೋಷ ತನ್ನ ಪಾತ್ರಕ್ಕಾಗಿ ಅವರ ಜೊತೆ ಆ ಎಲ್ಲಾ ಮನೆಗಳಿಗೆ ಹೋಗಿ ಕೆಲಸವನ್ನ ಮಾಡಿ ಆ ಪಾತ್ರದೊಂದು ಕಥೆಯನ್ನ ಇವತ್ತು ನಮ್ಗಾಗಿ ಹೇಳ್ಬೇಕು ಅಂತ ಆಸೆ ಪಟ್ಟಿದ್ದಾರೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಅಯ್ಯಯ್ಯೋ, 7 ಗಂಟೆ ಆಗೋಯ್ತೆ. ಇವತ್ತು ಕೆಲ್ಸಕ್ಕೆ ಲೇಟಯ್ಯ. ನಾನು ಕಸ ಗುಡಿಸ್ಲಿಲ್ಲ ಅಂದ್ರೆ ಬೆಂಗಳೂರಲ್ಲಿ ಯಾರು ನಡಿಯಕ್ಕೆ ಇಲ್ಲ ಅನ್ಸುತ್ತೆ. ಅಲ್ಲ ಕಡೆ ಸಾವಿತ್ರಿ, ಮನೆ ಕೆಲಸ ಮಾಡೋರು ಈ ತರ ಅಲಂಕಾರ ಮಾಡ್ಕೊಂಡು ಹೋಗ್ತಾರೇನಾ? ಸುಮ್ನಿರಾಮೇ, ನಿನ್ಗೆ ಯಾರು ಹೇಳಿದ್ದು ಮನೆ ಕೆಲಸ ಮಾಡೋರು ಅಲಂಕಾರ ಮಾಡ್ಕೋಬಾರ್ದು ಅಂತ ಏನು ರೂಲ್ಸ್ ಬರ್ದಿದ್ದೆ? ನಡಿ, ನಾನು ಮನೆ ಕೆಲಸ ಮಾಡೋಳು ಅಂತ ಏನು ಸಿಂಪತಿಗೆ ಇಟ್ಸ್ಕೊಳಕ್ಕೆ ಇಲ್ಲಿ ಬಂದಿಲ್ಲ ನೋಡು. ಕೆಲ್ಸ ಮಾಡೋದು ನನ್ನ ಮಕ್ಳಿಗೋಸ್ಕರ, ಹಿಂಗೆಲ್ಲ ಅಲಂಕಾರ ಮಾಡ್ಕೊಳ್ಳೋದು ನನ್ನ ಖುಷಿಗೋಸ್ಕರ. ಲೇ ಕೀರ್ತನ, ಅಯ್ಯೋ ಮರ್ತೋದೆ ನೋಡು, ಇವತ್ತು ಲಾಸ್ಟ್ ಫೀಸು ಅಂತಿದ್ದು ಹೇಳಿದ್ದೆ ಅಲ್ಲ ಕಾಲೇಜಿಗೆ ಕಟ್ಟಕ್ಕೆ. ಹೋಗು, ಜಾರ್ಪೋಟೆಯಿಂದ 2,000 ರೂಪಾಯಿ ಇಕ್ಕಿವ್ನಿ, ತಗೊಂಡು ಫೀಸ್ ಕಟ್ಟು. ಟೈಮ್ ಆಯ್ತು, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಅಲ್ಲ ಕಣಮ್ಮ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡ್ತೀಯಲ್ಲ, ನಿಂಗೆ ಕಷ್ಟ ಆಗಲ್ವೇನೆ? ಕಷ್ಟ ಆಯ್ತದವು. ಹಂಗೆ ಹೇಳ್ಬಿಟ್ರೆ ಕಾಸು ಬರ್ತದಾ? ಕಷ್ಟಪಟ್ರೇನೆ ತಾನೇ ಸುಖ ಸಿಗೋದು. ಎಲ್ಲದಕ್ಕೂ ಹೆಚ್ಚಾಗಿ ಇನ್ನೊಬ್ರ ಮೇಲೆ ಹೊರೆಯಾಗಿ ಎಷ್ಟೊತ್ತಂತ ಇರೋದು. ನಾನು ನಾನೇ ಗಿಟ್ಟಿಸ್ಕೋಬೇಕಲ್ಲ. ನನ್ನ ಸಂಬಂಧಿಕರಲ್ಲ ಸಾವಿತ್ರಿ ಮ್ಯಾಚಿಂಗ್ ಸೀರೆ, ಮ್ಯಾಚಿಂಗ್ ರೌಕೆ, ಮ್ಯಾಚಿಂಗ್ ಬಳೆ ಹಾಕೊಂಡು ಮಿಂಚ್ತಾವಳೆ ಅಂತ ಮಾತಾಡ್ತಾವ್ರೆ. ಬರ್ಡೇ ಆಯ್ತವು, ಇಷ್ಟೆಲ್ಲ ಮಾಡಿದ್ರು ನಮ್ಮನೆಗೆ ಬರ್ತವೆ ಉಣ್ಣಕ್ಕೆ. ನಮ್ಮನೇಲೆ ಬಂದು ಉಂಡಿ ನನ್ನ ಹೆಣ್ಮಕ್ಳಿಗೆ ಬೈತವೆ. ಹೆಣ್ಮಕ್ಳಿಗೆ ಯಾಕೆ ಓದಿಸ್ತಿದ್ದಿ? ನಿನ್ನ ಹತ್ರನೇ ಮುಸ್ಸತಿ ಕರ್ಕೊಂಡು ಹೋಗವ್ನ. ಕರ್ಕೊಂಡೋದ್ರೆ ನಿನ್ನ ಕೆಲಸನೂ ಸ್ವಲ್ಪ ಕಮ್ಮಿ ಆಗಲ್ವಾ ಅಂತವೆ. ಬರ್ಡೇ ಆಯ್ತವು ನಾ ಬಿಟ್ಟನೆ. ನಂಗೆ ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲ ಒಂದೇಯ. ನನ್ನ ಹೆಣ್ಮಗಳು ಮಾಸ್ಟ್ರು ಮಾಡ್ತಾವಳೆ, ಓದಿಸ್ತೀವ್ನಿ, ದೊಡ್ಡ ಆಫೀಸರ್ ಆಯ್ತಾಳೆ. ನಂತರ ಮುಸತಿ ಕಕ್ಕಳನ್ನ ಬಿಡಲ್ಲ ಕಣವು. ಪಾತ್ರೆ ತೊಳ್ದಿಕ್ಕಿವ್ನಿ, ಜೋಡಿಸ್ಕೊಂಬಿಡಿ. ಅಮ್ಮರೇ, ಪಾರ್ವತಮ್ಮನ ಮನೇಲಿ ಕೆಲಸ ಮಾಡಕ್ ಹೋಗ್ತೀನಿ. ಮನೆ ಕೆಲ್ಸದವ್ರಿಗೂ ಕೂಡ ಒಂದು ಆಸೆ ಇರುತ್ತೆ, ಅವ್ರಿಗೂ ಅವ್ರದೇ ಆದಂತ ಒಂದು ಕನ್ಸಿರುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ ನಮ್ಮ ಸಾವಿತ್ರಮ್ಮ ಅವರು. ಸೊ ಆ ಕನಸನ್ನ ಕಟ್ಕೊಂಡಂತಹ ಸಾವಿತ್ರಮ್ಮ ಅವ್ರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮದಲ್ಲಿ. ಸ್ವಾಗತಿಸೋಣ ಸಾವಿತ್ರಮ್ಮ ಅವ್ರನ್ನ ಪ್ಲೀಸ್. ಖುಷಿ ಆಯ್ತು ನನಗೆ ನಿರೋಷ ಮಾಡಿದ ಆಗ್ದಿಂದ. ಆದ್ರೆ ಸೇಮ್ ನನ್ನ ಥರನೇ ಎಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಯಾವ ಥರ ಇದ್ದೀನೋ ಅದೇ ಥರ ಸೇಮ್ ಇದ್ದಾರೆ. ನಾನು ಯಾವಾಗೂ ಒಂದೇ ಥರ ಇರ್ತೀನಿ. ಕೆಲಸ ಮಾಡಲಿ, ಮನೇಲಿರ್ಲಿ, ಎಲ್ಲಾದ್ರೂ ಹೋಗ್ಲಿ, ಒಂದೇ ಥರ ಇರ್ತೀನಿ. ಹೆಣ್ಮಕ್ಳು ಯಾವಾಗೂ ಕ್ಲೀನ್ ಆಗಿರ್ಬೇಕು ಅಂತ ಬಯಸ್ತಾರೆ ಎಲ್ಲರೂ. ಅದಕ್ಕೋಸ್ಕರನೇ ನಾನು ಯಾವಾಗೂ ರೆಡಿಯಾಗಿ ಕ್ಲೀನ್ ಆಗಿರ್ತೀನಿ. ನನ್ನ ಬಗ್ಗೆ ಯಾರು ಇಷ್ಟೊಂದು ಹೇಳಿಲ್ಲ. ಇವ್ರು ನನ್ನ ಕತೆ ರಿಯಲ್ ಆಗಿ ಹೇಳಿದ್ದಾರೆ.
ನನಗೆ ತುಂಬ ಇಷ್ಟ ಆಯ್ತು. ಸೂಪರ್ ಸೂಪರ್. ಇವರ ಒಬ್ರು ಕಥೆಯ ಮೂಲಕ ಸಾವಿರಾರು ಮನೆ ಕೆಲಸವರ ಒಂದು ಕಥೆಯನ್ನ ನಾವು ನೋಡಿದೀವಿ. ಸಾವಿತ್ರಮ್ಮ ಅವರೇ, ಥ್ಯಾಂಕ್ ಯು ಸೋ ವೆರಿ ಮಚ್. ತರುಣ್ ಅವರೇ, ನಿಜವಾಗ್ಲು ಬಹಳ ಒಂದು ಖುಷಿ. ಅವ್ರನ್ನೂ ಗುರುತಿಸಿ ನೀವು ವೇದಿಕೆ ಮೇಲೆ ಕರ್ಕೊಂಡ್ ಬಂದಿದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಇಡೀ ಕಾರ್ಯಕ್ರಮದ ಮೇಲೆ ನಾವು ಭಾಗಿಯಾಗೋದಕ್ಕೆ ಒಂದು ಹೆಮ್ಮೆ ಇದೆ. ಯಾಕಂದ್ರೆ ಬರೇ ಒಂದು 16 ಜನ ನಟಿಯರನ್ನ ಹುಡುಕ್ತಾ ಇದೀವಿ ಮಹಾನಟಿ ಮಾಡೋದಕ್ಕೆ ಅಂತ ಅಲ್ದೇನೆ ಎಷ್ಟೊಂದ್ ಜನ ಒಂದು ಅದ್ಭುತ ಕಲಾವಿದರಾಗಿರ್ಬೋದು, ಅದ್ಭುತ ವ್ಯಕ್ತಿಗಳಾಗಿರ್ಬೋದು, ನಿಜ ಜೀವನದ ಹೀರೋಗಳಾಗಿರ್ಬೋದು, ಹೀರೋಯಿನ್ಗಳಾಗಿರ್ಬೋದು, ಅಂತವ್ರನ್ನೆಲ್ಲ ಪರಿಚಯ ಮಾಡಿಸ್ತು ಈ ವೇದಿಕೆ. ಇದನ್ನೆಲ್ಲ ನೋಡಿ ನಮ್ಗೆ ಇನ್ನ ಕಲಿಬೇಕಲ್ಲ, ಇನ್ನ ತಿಳ್ಕೊಬೇಕಲ್ಲ ಅಂತ ಅನ್ಸೋ ರೇಂಜ್ಗೆ ಆಗ್ತಾ ಇದೆ. ನನಗೆ ನಿಜವಾಗ್ಲು ಬಹಳ ಖುಷಿ ಆಗ್ತಿದೆ. ನಮ್ಮನೇಲಿ ಅಷ್ಟೇ, ನಮ್ಮನೆಗೆ ಯಾರು ಕೆಲ್ಸಕ್ಕೆ ಅಂತ ಬರ್ತಾರೆ, ನನಗೆ ನಮ್ಮಮ್ಮ ಬೇಕಾದ್ರೆ ಒಂದು ಹಿಡಿ ಪ್ರೀತಿ ಕಮ್ಮಿ ಮಾಡ್ತಾರೇನೋ, ಅವ್ರುಗಳು ಮಾತ್ರ ಕಮ್ಮಿ ಮಾಡಲ್ಲ ನಮ್ಮಮ್ಮ ಯಾವಾಗಲೂ. ಮೊನ್ನೆ ಯಾವತ್ತು ಇದು ಜನಶತಾಬ್ದಿ ಅಂತ ಹೊಸ ಟ್ರೈನ್ ಬಿಟ್ಟಿದ್ದಾರೆ, ಬುಲೆಟ್ ಟ್ರೈನ್ ತರ ಹೋಗುತ್ತಂತೆ, ಮಂತ್ರಾಲಯಕ್ಕೆ ಹೋಗ್ಬೇಕು. ಆಯ್ತಮ್ಮ ಹೋಗ್ಬಿಟ್ ಬಾ, ಎಷ್ಟು ಟಿಕೆಟ್? ನನಗೆ 11 ಟಿಕೆಟ್ ಬೇಕು. ನೀನ್ ಹೋಗಕ್ ಯಾಕಮ್ಮ 11 ಟಿಕೆಟ್ ಅಂತಂದೆ. ಇಲ್ಲ, ಇವ್ರ ಕೆಲಸದವ್ರು ಬರ್ತಾರೆ, ಅವ್ರ ಮಗ ಬರ್ತಾರೆ, ಆ ಹೂವ ಮಾರವ್ರು ಬರ್ತಾರೆ, ಅವ್ರ ಮಗ ಬರ್ತಾರೆ ಅಂತ ಅಂದ್ಬಿಟ್ಟು 11 ಜನ ಕರ್ಕೊಂಡು ಹೋಗ್ಬೋದು. ಅವ್ರಷ್ಟು ಜನಕ್ಕೂ ನಮ್ಮಮ್ಮ ಎಲ್ಲಿ ಟ್ರಾವೆಲ್ ಮಾಡ್ತಿರೋ, ಯಾವ ಹೋಟ್ಲಲ್ಲಿ ಉಳ್ಕೊಂಡಿದ್ರು ಎಲ್ಲಾನು ಸೇಮ್ ಅವ್ರಿಗೆ ಅದೇ ಮಾಡ್ಕೊಟ್ಟೆ ನಾನು. ನಮ್ಮಮ್ಮಂಗೆ ಸಪ್ರೇಟ್, ಅವ್ರಿಗೆ ಸಪ್ರೇಟ್ ಅಂತಿಲ್ಲ. ನಮ್ಮ ಅಮ್ಮನೂ ಅಷ್ಟೇನೆ, ಅವ್ರ ರೂಮಲ್ಲೇ ಇನ್ನಿಬ್ಬರ ಜೊತೆಗೆ ಮಲಗಿಸ್ಕೊಂಡಿರ್ತಾರೆ ನಮ್ಮಮ್ಮ. ಆ ತರನೇ ಇತ್ತು. ಎಷ್ಟೋ ಮನೆಗಳಲ್ಲಿ ವಯಸ್ಸಾಗಿರೋ ಅಪ್ಪ ಅಮ್ಮ ಅಂದಿರ್ತಾರೆ, ಇವ್ರ ಮಕ್ಳ ತರ ಅವ್ರಿಗೆ ಸೇವೆ ಮಾಡಿರ್ತಾರೆ. ನಿಜವಾದ ಮಕ್ಕಳು ತಂದೆ ತಾಯಿ ಮಾಡಕ್ ಆಗದೆ ಇರೋದನ್ನ ಇವ್ರುಗಳು ಪವಿತ್ರವಾಗಿ ಮಾಡಿರ್ತಾರೆ. ಇಂಥವ್ರಿಗೆಲ್ಲ ದೊಡ್ಡ ಚಪ್ಪಾಳೆ ಕೊಡ್ಬೇಕು ಖಂಡಿತವಾಗ್ಲೂ. ನಿರೋಷಾ, ಪರ್ಫಾರ್ಮೆನ್ಸ್ ಅಂತ ಬಂದ್ರೆ ಯು ಆಲ್ವೇಸ್ ವೆರಿ ಗುಡ್ ಪರ್ಫಾರ್ಮರ್. ಪಾತ್ರ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದೀರಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಮ್ಮ ಮನೇಲಿ ನಮಗೆ ಅಡಿಗೆ ಮಾಡುವಂತಹ ಉಷಾ ಅಕ್ಕ ಹಾಗೂ ಪುಟ್ಟಕ್ಕ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ವೇದಿಕೆ ಮೂಲಕ. ಮಾಸ್ಟರ್ ಮೈಂಡ್ ರಮೇಶ್ ಸರ್. ನಿರೋಷಾ, ಒನ್ ಬ್ಯೂಟಿಫುಲ್ ಥಿಂಗ್, ಇವತ್ತು ಎನಿ ಆಕ್ಟರ್ ಒಂದು ಎನರ್ಜಿ ಅಂತ ಇರುತ್ತೆ ಒಬ್ಬ ಆಕ್ಟರ್ಗೆ. ಆ ಎನರ್ಜಿ ಸರಿಯಾಗಿತ್ತು ಅಂದ್ರೆ ಆಡಿಯನ್ಸ್ ಬೋರ್ ಆಗಲ್ಲ. ಅದು ಇತ್ತು ಇವತ್ತು ನಿಮ್ಮಲ್ಲಿ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸಾವಿತ್ರಮ್ಮ ಅವರೇ. ನಿಮಗಾಗಿ ನಮ್ಮ ನಿರೋಷಾ ಅವರು ಒಂದು ಗಿಫ್ಟ್ ನ ತಂದಿದ್ದಾರೆ. ನಿರೋಷಾ ಕೊಡಿ. ಥ್ಯಾಂಕ್ ಯು ಸಾವಿತ್ರಮ್ಮ ಅವರೇ, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಕೂತ್ಕೊಳ್ಳಿ. ಈಗ ನಿರೋಷಾ ಅವರ ಪರ್ಫಾರ್ಮೆನ್ಸ್ಗೆ ತರುಣ್ ಅವರೇ ಎಷ್ಟು ಸ್ಟಾರ್ಸ್ ಕೊಡ್ತಾ ಇದ್ದೀರಾ? 4 ಸ್ಟಾರ್. ಪ್ರೇಮ ಮ್ಯಾಮ್ 4 ಸ್ಟಾರ್. ನಿಶ್ವಿಕಾ 4 ಸ್ಟಾರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ನಿರೋಷಾ, 3 ಜನ ಜಡ್ಜಸ್ ಕಡೆಯಿಂದ 4 ಸ್ಟಾರ್ಸ್ ಅನ್ನ ಪಡ್ಕೊಂಡಿದ್ದೀರಾ. ವೆರಿ ಗುಡ್. ಥ್ಯಾಂಕ್ ಯು. ಬನ್ನಿ ಇನ್ನೋರ್ವ ನಟಿಯನ್ನ ಬರಮಾಡ್ಕೊಳ್ಳೋಣ. ಅವರು ಯಾವ ಜೀವನವನ್ನ ಭೇಟಿ ಮಾಡಿದ್ರು, ಅವರ ಅಬ್ಸರ್ವೇಷನ್ ಹೇಗಿತ್ತು, ಅವರ ಗಮನ ಯಾವ್ದ್ರ ಮೇಲೆಲ್ಲ ಇತ್ತು ಅನ್ನೋದನ್ನ ನೋಡೋಣ. ಸ್ವಾಗತಿಸಿ ಆಶಿಕಾ ಸೋಮಶೇಖರ್ ಫ್ರಮ್ ತೀರ್ಥಹಳ್ಳಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆಶಿಕಾ ಸೋಮಶೇಖರ್. ಸೊ ಕ್ಯಾರೆಕ್ಟರ್ ಅಬ್ಸರ್ವೇಷನ್ ರೌಂಡ್. ಹಾಗಾಗಿ ನಾನು ಆಶಾ ಕಾರ್ಯಕರ್ತೆ ಒಂದು ಆ ಕ್ಯಾರೆಕ್ಟರ್ನ ಆಯ್ಕೆ ಮಾಡಿಕೊಂಡು ಸೊ ಅವ್ರನ್ನ ಅಬ್ಸರ್ವ್ ಮಾಡೋಣ ಅಂತ. ನಮಸ್ತೆ ಮ್ಯಾಮ್, ಆಶಿಕಾ ಅಂತ. ಓ, ಹೇಳಿ ಮೇಡಮ್. ಮ್ಯಾಮ್, ನಾನು ಮಹಾನಟಿ ಅಂತ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ನನಗೆ ಆಶಾ ಕಾರ್ಯಕರ್ತೆ ವರ್ಕ್ ಕೊಟ್ಟಿದ್ದಾರೆ, ಅದ್ರ ಕ್ಯಾರೆಕ್ಟರ್. ಮತ್ತು ನೀವು ದಿನದಲ್ಲಿ ಏನೇನು ಕೆಲಸ ಮಾಡ್ತೀರಾ, ಎಲ್ಲೆಲ್ಲಿ ಹೋಗ್ತೀರಾ, ಏನೇನು ಕೆಲಸ ಮಾಡ್ತೀರಾ ಅದನ್ನೆಲ್ಲ ನೋಡಿ ಸ್ಟಡಿ ಮಾಡಬೇಕು ಅಂತ ಇಡೀ ದಿನ ನಿಮ್ಮ ಜೊತೆ ಇರೋಣ ಅಂತ. ಸರಿ, ಹೋಗೋಣ. ಬನ್ನಿ ಮ್ಯಾಮ್, ಹೋಗೋಣ. ಮ್ಯಾಮ್, ಇದು ನಿಮ್ಮ ಏರಿಯಾ ಎಲ್ಲಿಂದ ಎಲ್ಲಿಗೆ ಬರುತ್ತೆ? ನಮ್ಮ ಏರಿಯಾ ಇಲ್ಲಿದೆಯಲ್ವಾ, ಇಲ್ಲಿಂದ ಹಿಡಿದು ಆ ಕಡೆ PHC ಇದೆ. ಓಕೆ. PHC ವರೆಗೂ ಬರುತ್ತೆ. ನಾವು ಸುಮಾರು ಒಂದು 2,500 ಪಾಪ್ಯುಲೇಷನ್ಗೆ ಒಂದು ಆಶಾ ಆಗಿ ವರ್ಕ್ ಮಾಡ್ತೇವೆ. ಸೊ ನಿಮಗೆ ಮೋಸ್ಟ್ಲಿ ಪ್ರೆಗ್ನೆಂಟ್ ವುಮೆನ್ ಆ ಥರನೇ ಕೊಡ್ತಾರಾ ಹೇಗೆ? ಮೇಡಮ್, ನಾವು ಹೆಲ್ತ್ ಅಂತ ಬಂದಾಗ ಎಲ್ಲನೂ ಕೆಲಸ ಮಾಡ್ತೇವೆ. ತಾಯಿ ಮಗು ಬಗ್ಗೆನೇ ಜಾಸ್ತಿ, ಆರೋಗ್ಯದ ಬಗ್ಗೆನೇ ಜಾಸ್ತಿ ಕಾಳಜಿ ವಹಿಸ್ತೀವಿ. ಉಳಿದಿದ್ದೆಲ್ಲ TB ಪೇಷಂಟ್ ಫಾಲೋ ಅಪ್ ಮಾಡೋದಾಗಿರ್ಬೋದು, ಸ್ವಚ್ಛತೆ ಬಗ್ಗೆ ಅವೇರ್ನೆಸ್ ಕೊಡುವಂಥದ್ದು. ಮೊದಲು ಸ್ವಚ್ಛತೆ ಬಗ್ಗೆನೇ ನಾವು ಮಾಡೋವಂಥದ್ದು. ಬನ್ನಿ, ಇಲ್ಲಿ ಒಬ್ಳು ಬಾಣಂತಿದ್ದಾಳೆ, ಅವ್ರ ಮನೆ ವಿಸಿಟ್ ಮಾಡೋಣ. ತಾಯಿ ಕಾರ್ಡ್ ಮೇಡಮ್, ಇದನ್ನು ಪ್ರತಿ ಬಾಣಂತಿ ವಿಸಿಟ್ ಮಾಡ್ತೀವಲ್ವ ನಾವು. 1, 3, 7, 14, 21, 28, 42 ಹೀಗೆ 7 ಭೇಟಿ ಮಾಡ್ತೇವೆ ನಾವು. 7 ಭೇಟಿ ಮಾಡಿದಾಗ ಇಲ್ಲಿ ಎಂಟ್ರಿ ಮಾಡ್ತೇವೆ. ವಿಜಯಲಕ್ಷ್ಮಿ ಅಂತ ಆಶಾ ವರ್ಕರ್. ನನಗಂತೂ ಇಷ್ಟು ಇವ್ರು ಮಾಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ.
ಇಟ್ ವಾಸ್ ಲೈಕ್ ಐ ಓಪನಿಂಗ್ ನನಗಂತೂ. ಒಬ್ಬ ಆಶಾ ಕಾರ್ಯಕರ್ತೆ ಬ್ಯಾಕ್ ಎಂಡ್ ಅಲ್ಲ ಫ್ರಂಟ್ ಎಂಡಲ್ಲಿ ಇರಬೇಕು, ಬಿಕಾಸ್ ಅವ್ರು ಅಷ್ಟು ಕೆಲಸ ಮಾಡ್ತಾರೆ, ಅವರು ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡ್ತಾರೆ. ಇಟ್ ವಾಸ್ ಅನ್ ಅಮೇಝಿಂಗ್ ಡೇ, ವೆರಿ ಫ್ರೂಟ್ಫುಲ್, ತುಂಬ ಖುಷಿ ಆಯಿತು. ಆಶಿಕಾ ಅವರೇ, ವಿಜಯಲಕ್ಷ್ಮಿ ಮೇಡಮ್ ಅವರ ಬದುಕಿನ ಯಾವ ಘಟನೆಯನ್ನ ನೀವು ಇಲ್ಲಿ ಪರ್ಫಾರ್ಮ್ ಮಾಡ್ತಿದ್ದೀರಾ? ಸೊ ಮ್ಯಾಮ್ ನನ್ಗೊಂದು ಕತೆ ಹೇಳಿದ್ರು. ಅವರಿಗೆ ಒಂದು ಕಾಲ್ ಬರುತ್ತೆ, ಆ ಲೇಡಿ ಏನಾಗುತ್ತೆ, ಅವರು ಸುಮ್ಮನೆ ವಾಶ್ರೂಮ್ ಹೋಗಿ ಬಂದಿರ್ತಾರೆ, 8 months ಪ್ರೆಗ್ನೆಂಟ್ ಇರ್ತಾರೆ, ಮಗು ಅರ್ಧ ಆಚೆ ಬಂದ್ಬಿಟ್ಟಿರುತ್ತೆ. ಸೊ ಅವ್ರಿಗೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ, ಮ್ಯಾಮ್ನ ಕರೆದು ಬಿಡ್ತಾರೆ. ಸೊ ಮ್ಯಾಮ್ ಅಲ್ಲಿ ಹೋಗಿ ಕಾಲ್ ಮಾಡ್ತಾರೆ ಡಾಕ್ಟರ್ಗೆ, ಅವ್ರು ಹೇಳ್ತಾರೆ ಲೇಟ್ ಆಗುತ್ತೆ, ಅಷ್ಟ್ರಲ್ಲಿ ನಾನು ಇನ್ಸ್ಟ್ರಕ್ಷನ್ ಕೊಡ್ತೀನಿ, ನೀನೇ ಮಾಡು ಅಂತ. ಸೊ ಇವರು ಓಕೆ ನಾನಾ ಅಂತ ಅನ್ಕೊಂಡು, ಬಟ್ ಶಿ ಡೆಲಿವರ್ಸ್ ಇಟ್. ಸೊ ಆ ಇನ್ಸಿಡೆಂಟ್ ಇಂದ ಶುರು ಮಾಡಿ ಕಂಪ್ಲೀಟ್ ಆಶಾ ಕಾರ್ಯಕರ್ತೆಯರ ಒಂದು ರೆಪ್ರೆಸೆಂಟೇಟಿವ್ ಆಗಿ ಈ ಸ್ಟೇಜ್ ಮೂಲಕ ಅದ್ರ ಬಗ್ಗೆ ಹೇಳೋಣ ಅಂತ. ಮೇಡಮ್, ನನ್ನ ಹೆಂಡತಿ ಗರ್ಭಿಣಿ, ಮನೇಲಿ ಕಾಲ್ ಜಾರ್ ಬಿದ್ದು ಮಗು ಅರ್ಧ ಹೊರಗೆ ಬಂದಿದೆ. ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಬೇಗ ಬನ್ನಿ ಮೇಡಮ್. ಗಾಬರಿ ಆಗ್ಬೇಡಿ, ನಾ ಈಗಲೇ ಬಂದೆ. ಏನಾಗಿಲ್ಲಮ್ಮ, ಏನಾಗಲ್ಲ, ಸಮಾಧಾನ ಮಾಡ್ಕೊ. ಒಂದು ನಿಮಿಷ, ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ಹಲೋ ಸರ್, ನಮ್ಮ ಪಕ್ಕದ ಬೀದಿ ಗರ್ಭಿಣಿ ಹುಡುಗಿ ಸರ್, ಜಾರ್ ಬಿದ್ದು ಮಗು ಅರ್ಧ ಹೊರಗೆ ಬಂದ್ಬಿಟ್ಟಿದೆ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಸರ್, ದಯವಿಟ್ಟು ಬೇಗ ಬನ್ನಿ. ವಿಜಯಲಕ್ಷ್ಮಿ ಅವರೇ, ನಾನು ಬರೋಕೆ ಇನ್ನು 1 hour ಲೇಟ್ ಆಗುತ್ತೆ. ನೀವು ಒಂದು ಕೆಲಸ ಮಾಡಿ, ನಾನು ಹೇಳ್ದಾಗೆ ಫಾಲೋ ಮಾಡ್ತಾ ಹೋಗಿ. ಸರ್ ನಾನಾ? ಹ್ಞೂ ಮೇಡಮ್, ನಿಮ್ಮ ಹತ್ರ ಆಗತ್ತೆ, ಬೇಗ. ಸರಿ ಸರ್. ಆಗತ್ತಮ್ಮ, ಸ್ವಲ್ಪ ಇನ್ನೊಂದು ಸ್ವಲ್ಪ ಪುಷ್ ಮಾಡು. ಜಾನಕಿ, ಹೆಣ್ಮಗು ಹುಟ್ಟಿದಾಳಮ್ಮ. ಅದೃಷ್ಟ ಲಕ್ಷ್ಮಿ ಮನೆಗೆ ಬಂದಿದೆ. ಏನಾಗಲ್ಲ, ನಾನಿದ್ದೀನಿ. ಆಂಬ್ಯುಲೆನ್ಸ್ ಇನ್ನೇನು ಬಂದ್ಬಿಡುತ್ತೆ. ಶರು, ಅಬ್ಬ, ನೋಡಿದ್ರಲ್ಲ ಆಶಾ ಕಾರ್ಯಕರ್ತರ ಕೆಲ್ಸನ. ಸಮಯ ಸಂದರ್ಭಕ್ಕೆ ತಕ್ಕಂತೆ ಎಲ್ಲ ಕೆಲ್ಸನೂ ಮಾಡ್ಬೇಕಾಗತ್ತೆ. ನಮಸ್ಕಾರ, ನನ್ನ ಹೆಸರು ವಿಜಯಲಕ್ಷ್ಮಿ. ನನ್ನೊಂದು ಪುಟ್ಟ ಕುಟುಂಬ. ನಮ್ಮ ಯಜಮಾನ್ರು ತೀರ್ಕೊಂಡ್ಮೇಲೆ ನನ್ನ ಬದುಕಿಗೆ ಆಸರೆ ಆಗಿದೆ ಈ ಆಶಾ ಕಾರ್ಯಕರ್ತೆ ಕೆಲಸ. ನಾವು ದಿನಾ ಬೆಳಗ್ಗೆ ಎಲ್ರೂ ಮನೆಗೆ ಹೋಗಿ ಸ್ವಚ್ಛತೆ ಬಗ್ಗೆ ಹೇಳ್ತೀವಿ, ಪೌಷ್ಟಿಕ ಆಹಾರದ ಬಗ್ಗೆ ಹೇಳ್ತೀವಿ, ಗರ್ಭಿಣಿ ಹೆಂಗಸರಿಗೆ ಹೆರಿಗೆ ಬಗ್ಗೆ ಹೇಳ್ತೀವಿ, TB ಪೇಷಂಟ್ಸ್ಗಳಿಗೆ ಮಾತ್ರೆ ಒದಗಿಸ್ಕೊಡ್ತೀವಿ. ಒಂದ್ ರೀತಿಲಿ ಸರ್ಕಾರ ಹಾಗೂ ಜನಗಳ ಮಧ್ಯೆ ಇರೋ ಕೊಂಡಿ ತರ ನಾವು. ಮೇಡಮ್, ಇಷ್ಟೆಲ್ಲ ಕೆಲಸ ಒಬ್ಬರೇ ಮಾಡ್ತೀರಾ? ಹಾಗಾದ್ರೆ ಒಳ್ಳೆ ಸಂಬಳ ಇರುತ್ತೆ ನಿಮಗೆ. ನಮ್ಮ ಸಂಬಳ ತಿಂಗಳಿಗೆ ಕೇವಲ 5,000 ರೂಪಾಯಿ. ನಾವು ಕೆಲಸ ಮಾಡ್ತಿರೋದಕ್ಕೆ ಸರಿಯಾಗಿ ಸಂಬಳ ಕೊಡಿ ಅಂತ 10,000ಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತೆಯರು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿದ್ವಿ. ಎಷ್ಟು ಬಿಸಿಲು ಸರ್, ದಿನ ಮನೆ ತಿರುಗಿ ಈ ಬೇಸಿಗೆಲು ಈ ಬಿಸಿಲಲ್ಲಿ ನಡಿಬೇಕಲ್ಲ ಸರ್. ಈ ಗುಲಾಬಿ ತಾಯಂದಿರ ಬದುಕಿನ ಬಣ್ಣನು ಯಾವತ್ ಬದಲಾಗುತ್ತೋ. ಬರ್ತಿದ್ದೆ, ಅಲ್ಲಿ ಲಕ್ಷ್ಮಮ್ಗೆ ಹುಷಾರಿಲ್ಲ ಅಂತ ಹೇಳ್ತಿದ್ರು, ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ಸರಿನಾ? ಆಮೇಲೆ ಸಿಗ್ತೀನಿ. ವೇದಿಕೆಯಲ್ಲಿ ನಿಂತಿರುವಂತಹ ಎಲ್ಲ ಆಶಾ ಕಾರ್ಯಕರ್ತೆಯರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಆಶಾ ಕಾರ್ಯಕರ್ತೆಯರಿಗೆ ಹಲವಾರು ಜವಾಬ್ದಾರಿಗಳಿರುತ್ತೆ, ಹಲವಾರು ಕೆಲಸಗಳಿರುತ್ತೆ. ಆ ಹಲವಾರು ಕೆಲಸಗಳು ಏನೇನು ಅನ್ನೋದನ್ನ ಹೇಳ್ಬೋದಾ? ಆಶಾ ಕಾರ್ಯಕರ್ತರು ಅಂದ್ರೆ ಈ ಸಾಮಾನ್ಯ ಈ ಕಮ್ಯುನಿಟಿ ಮತ್ತೆ ನಮ್ಮ ಹಾಸ್ಪಿಟಲ್ ಏನಿರುತ್ತೆ ಆರೋಗ್ಯ ಇಲಾಖೆ, ಅದಕ್ಕೆ ಮಧ್ಯೆ ನಾವು ಕೊಂಡಿಯಾಗಿ ಕೆಲಸ ಮಾಡ್ತಾ ಇರ್ತೀವಿ. ಮೊದಲಿಗೆ ನಾವು ತಾಯಿ ಮತ್ತು ಮಗುನ ಉಳಿಸೋಂತ ಕೆಲಸಕ್ಕೆ ನಾವು ಜಾಸ್ತಿ ಇದು ಮಾಡ್ತೀವಿ. ಸ್ವಚ್ಛತೆ ಬಗ್ಗೆ, ಸ್ವಚ್ಛತೆ ಇದ್ರೇನೆ ಎಲ್ಲಾನು ಸಾಧ್ಯ ಆಗೋದು. ಸ್ವಚ್ಛತೆ ಇಲ್ಲ ಅಂದ್ರೇನೆ ಎಲ್ಲಾ ತರ ಕಾಯಿಲೆಗಳು ನಮ್ಮ ಹತ್ರಕ್ಕೆ ಬರೋ ಅಂತದ್ದು. ಆದ್ರಿಂದ ಮೇನ್ ಉದ್ದೇಶವಾಗಿ ಸ್ವಚ್ಛತೆಯನ್ನ ಹೇಗ್ ಮಾಡ್ಕೋಬೇಕು ಅದನ್ನ ನಾವು ಬೆಳಗ್ಗೆ ಮನೆಗಳ ಹತ್ರ ಹೋಗುವಂತದ್ದು, ಸರ್ವೆಗಳು ಮಾಡುವಂತದ್ದು, ಲಾರ್ವಾ ಸರ್ವೆ ಆಗಿರ್ಬೋದು, ಮತ್ತೆ ಮಲೇರಿಯಾ ಸರ್ವೆ, ಈ ಕಾಲರ ಎಲ್ಲ ಬರ್ತಾ ಇದೆ, ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಕೊಡುವಂತದ್ದು, ಈ ಕೆಲಸವನ್ನೆಲ್ಲ ಮಾಡ್ತಾ ಇರ್ತೇವೆ.
ತರುಣ್ ಅವರೇ? ಮೊದಲನೇದಾಗಿ ಎಲ್ಲರಿಗೂ ವೇದಿಕೆಗೆ ಬಂದಿದ್ದಕ್ಕೆ ಬಹಳ ಥ್ಯಾಂಕ್ ಯು ಮಾ. ಅಪಾರವಾದಂಥ ಒಂದು ಗೌರವ ನಿಮ್ಮ ಒಂದು ಪ್ರೊಫೆಷನ್ ಮೇಲೆ. ನಾನು ಎಲ್ಲೊಂದ್ ಕಡೆ ಓದಿದೆ, ಭಾರತದಲ್ಲಿ ಎಷ್ಟೋ ಸಾವುಗಳು ಒಂದು ಹೆಲ್ತ್ ಅವೇರ್ನೆಸ್ ಇಲ್ಲದೆ ಆಗ್ತಾ ಇದೆ ಅಂತೆ. ಆ ಥರ ಇರೋದನ್ನ, ಆ ಬ್ಯಾರಿಯರ್ನ ಬ್ರೇಕ್ ಮಾಡ್ತಾ ಇರೋದು ಯಾರು ಅಂತ ನೋಡಿದ್ರೆ ಅದು ಆಶಾ ಕಾರ್ಯಕರ್ತರಾಗ್ತಾರೆ. ಸೊ ಬಿಗ್ ಸಲ್ಯೂಟ್ ಅಮ್ಮ ನಿಮ್ಮೆಲ್ಲರಿಗೂ. ಆಶಿಕಾ, ವೆರಿ ವೆಲ್ ಡನ್. ನನಗೆ ಬಹಳ ಇಷ್ಟ ಆಯ್ತಮ್ಮ ನಿನ್ನ ಪರ್ಫಾರ್ಮೆನ್ಸ್. ಫಸ್ಟ್ ಶುರು ಆಗೋದು ಎಲ್ಲಿಂದ ಅಂತಂದ್ರೆ ಅವ್ರು ಹಾಕೊಳ್ಳೋ ಮೇಕಪ್ ಇಂದ ಶುರು ಆಗುತ್ತೆ. ಮೇಕಪ್ ಅಂಡ್ ಕಾಸ್ಟ್ಯೂಮ್ ಅಂತ ಹೇಳ್ತೀವಿ ನಾವು ಯಾವಾಗಲೂ. ಅದು ಎರಡು ನಿಮಗೆ ಅರ್ಧಕ್ಕರ್ಧ ನಿಮ್ಮನ್ನ ಕ್ಯಾರೆಕ್ಟರ್ ವಾರ್ಡೆ ತಗೊಂಡ್ಬಂದ್ಬಿಡುತ್ತೆ. ಸೊ ಆ ನಿಟ್ಟಿನಲ್ಲಿ ಅರ್ಧ ನೀವು ಅಲ್ಲೇ ಗೆದ್ಬಿಟ್ರಿ, ಅದು ಟ್ಯಾನ್ ಲುಕ್ ಮಾಡ್ಕೊಂಡಿದ್ದಕ್ಕೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಒಳ್ಳೇದಾಗಿ. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರೇಮಾ ಮ್ಯಾಮ್? ಎಷ್ಟು ಕಷ್ಟಪಡ್ತೀರಾ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ ನನಗೆ. ಒಂದು ಮೆಸೇಜ್ ಕೊಟ್ಟಿದ್ದೀರಾ. ಆಶಿಕಾ, ಖುಷಿ ಆಯ್ತು, ಚೆನ್ನಾಗಿ ಮಾಡಿದೆ ನೀನು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಎಲ್ಲ ಆಶಾ ಕಾರ್ಯಕರ್ತೆಯರ ಪರವಾಗಿ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಕಾಣಿಕೆ. ಸೊ ಈ ಗುಲಾಬಿ ತೋಟಕ್ಕೆ ಒಂದು ಕಾಣಿಕೆಯನ್ನ ಕೊಡ್ತಾ ಇದೀವಿ ನಾವು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಶಿಕಾ, ನೀವು ಮಾಡಿದಂತ ಪರ್ಫಾರ್ಮೆನ್ಸ್ಗೆ ಎಷ್ಟು ಸ್ಟಾರ್ಸ್ ಕೊಡ್ತಾರೆ ಅಂತ ನೋಡೋಣ. ಡೈರೆಕ್ಟ್ರೇ? 4 ಸ್ಟಾರ್ಸ್. ಪ್ರೇಮಾ ಮ್ಯಾಮ್? 3.5 ಸ್ಟಾರ್ಸ್. ಯಶ್ವಿಕಾ? 3.5. 3.5 ಸ್ಟಾರ್ಸ್. ಕ್ಯಾರೆಕ್ಟರ್ ಅಬ್ಸರ್ವೇಷನ್ಗೆ ಮುಂದಿನ ನಟಿಯನ್ನ ಈಗ ಸ್ವಾಗತಿಸುವಂತಹ ಸಮಯ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಕಾರವಾರದ ಶ್ವೇತಾ ಭಟ್. ಬರೀ ಲೇಡೀಸ್ ಇರ್ತಾರಲ್ಲ, ಪೆಟ್ರೋಲ್ ಬಂಕ್ ಎಲ್ಲಿದೆ ನೋಡಿ? ಇದೇನೆ ಮೇಡಮ್, ಭೈರವೇಶ್ವರ ಇಂಡಿಯನ್ ಆಯಿಲ್ ಅಂತ ಹೇಳಿ. ಬರೀ ಫೀಮೇಲ್ ಎಂಪ್ಲಾಯೀಸ್ ಇರೋ ಜಾಗಕ್ಕೆ ಬಂದೆ. ಆ್ಯಂಡ್ ಅಲ್ಲಿ ಎಂಟ್ರ್ ಆದ ತಕ್ಷಣ ನಾನು ಇಷ್ಟೊಂದು ಎಕ್ಸೈಟೆಡ್ ಆದಂದರೆ ಇಷ್ಟೊಂದು ಫೀಮೇಲ್ಸ್ ಇದ್ರು. ಸೊ ಎಲ್ಲರ ಜೊತೆ ಮಾತಾಡಿದೆ. ನನಗೆ ಎಲ್ಲ ಸ್ಟೋರೀಸು ಡಿಫ್ರೆಂಟಾಗಿ ಎಲ್ಲದೂ ಚೆನ್ನಾಗಿತ್ತು. ಬಟ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ಕ್ಯಾರೆಕ್ಟರ್ನ ಹುಡುಕ್ತಾ ಇದ್ದೆ. ಆ್ಯಂಡ್ ನನಗೆ ಅವ್ರು ಸಿಕ್ಕಿದ್ರು. ನನಗೂ ಹೇಳ್ಕೊಡಿ, ನನಗೆ ಇದೆಲ್ಲ ಕಲಿಬೇಕು. ನಿಮ್ಗೆ ಆ ಥರ ಕಲಿಸ್ಬೇಕು ಅಂತ ಅಂದರೆ ನೀವು ಈ ಥರ ಬಂದ್ರೆ ಆಗಲ್ಲ, ಯೂನಿಫಾರ್ಮ್ ಹಾಕ್ಕೊಂಡೇ ಬರಬೇಕು. ನಮಸ್ತೆ ಸರ್, ಎಷ್ಟು ಬೇಕು ಸರ್? 0. ಪರ್ಸ್ನಲ್ ಲೈಫ್ ಆಗಲಿ, ಪ್ರೊಫೆಷ್ನಲ್ ಲೈಫ್ ಆಗಲಿ, ಅದನ್ನು ಎಷ್ಟು ಬ್ಯೂಟಿಫುಲ್ಲಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತಂದರೆ ನನಗೆ ಇದೇ ಆ್ಯಪ್ಟ್ ಆಗಿರೋದು. ನಾನು ಇದನ್ನೇ ಮಾಡಬೇಕು ಅಂತ ಫಿಕ್ಸ್ ಆಗಿಬಿಟ್ಟೆ. ನಿಮ್ಮ ಥರನೇ ಎಲ್ಲ ಹೆಣ್ಮಕ್ಳು ಇನ್ಸ್ಪೈರ್ ಆಗಬೇಕು ಅಂತ ಹೇಳ್ತೀನಿ. ಇದನ್ನಂತೂ ಮರೆಯೋಕ್ಕೆ ಆಗಲ್ಲ. ನಿಮ್ಮ ಜೊತೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿರೋದು. ಒಂದು ಸೆಲ್ಫಿ ತೊಗೊಂಡ್ಬಿಡೋಣ. ಯಾವ ಘಟನೆಯನ್ನ ನೀವು ಇವತ್ತು ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡ್ತಿದ್ದೀರಾ? ಅವ್ರ ಲೈಫಲ್ಲಿ ಸ್ವಲ್ಪ ಅವ್ರ ಗಂಡಂದು ಮಕ್ಳದು ಎಲ್ಲ ಪ್ರಾಬ್ಲಮ್ಸ್ ಇದೆ. ಅಷ್ಟೆಲ್ಲ ನೋವಿದ್ರು ಕೂಡ ಅವ್ರು ಒಳ್ಳೆ ಗೃಹಿಣಿ. ಲೈಕ್ ಮನೇನೂ ನೋಡ್ಕೊಂತಾರೆ, ಅವ್ರ ಕೆಲಸದ ಕಡೆಗೂ ಅಚ್ಚುಕಟ್ಟಾಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾರಲ್ಲ, ಅದು ತುಂಬಾ ಚೆನ್ನಾಗಿದೆ. ಸೊ ಆ ವಿಷಯನ ಇವತ್ತು ನೀವು ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡ್ತಿದ್ದೀರಾ. ಆಲ್ ದ ವೆರಿ ಬೆಸ್ಟ್ ಶ್ವೇತಾ. ಥ್ಯಾಂಕ್ ಯು ಸೊ ಮಚ್. ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ. ಸರ್ ಲೈನಲ್ಲಿ ಬನ್ನಿ ಸರ್. ಯಾಕೆ ಸರ್ ಅಡ್ಡಾದಿಡ್ಡಿ ಮಾಡ್ತೀರಾ? ಇದು ಪೆಟ್ರೋಲ್ ಬಂಕು, ರೇಷನ್ ಅಂಗಡಿ ಅಲ್ಲ. ರೇಷನ್ ಮುಗ್ದೋಗತ್ತಪ್ಪ ಅನ್ನೋಕೆ ಸರ್. ಪೆಟ್ರೋಲು ನಿಮ್ಗೆಲ್ಲರಿಗೂ ಸಿಗುತ್ತೆ. ದಯವಿಟ್ಟು ಲೈನಲ್ಲಿ ಬನ್ನಿ ಸರ್. ಹಾಂ ಬನ್ನಿ ಸರ್, ಬನ್ನಿ ಸರ್. ಎಷ್ಟು? ಫುಲ್ ಟ್ಯಾಂಕ್ ಮೇಡಮ್. 0 ನೋಡ್ಕೊಳ್ಳಿ ಸರ್. ಓಕೆ ಸರ್. ಕ್ಯಾಶಾ ಕಾರ್ಡು? ಕ್ಯಾಶ್ ಮೇಡಮ್, ಕ್ಯಾಶ್. ಓಕೆ ಸರ್, ಆಯ್ತು ಸರ್. ಸರ್ ನಿಂತ್ಕೊಳ್ಳಿ ಸರ್. ಯೋ ನಿಂತ್ಕೊಳ್ಳಿ. ಯೋ ಅಯ್ಯೋ ದೇವ್ರೆ, ಈ ಪಾಪಿ ಆಮರ್ಸ್ಬಿಟ್ಟು ಹೋಗಿರೋ 1700 ರೂಪಾಯಿ ನನ್ನ 5 ದಿನದ ಸಂಬಳ. ಕ್ಯಾಶ್ ಬಂದ್ಬಿಟ್ಟು ಲೆಕ್ಕ ಕೇಳ್ಬಿಟ್ರೆ ನನ್ಗೆ ಏನಂತ ಲೆಕ್ಕ ಕೊಡ್ಲಿ? ಎಲ್ಲಿಂದ ದುಡ್ಡು ಕೊಡ್ಲಿ? 4 ತಿಂಗಳಿಂದ ಬೇರೆ ಮನೆ ಬಾಡಿಗೆ ಕಟ್ಟಿಲ್ಲ. ಈ ಕಷ್ಟದ ಕೆಲಸ ಮಾಡೋದಾದ್ರೆ ಈ ಪಾಪಿ ನನ್ನ ಮಗ. ನನ್ನ ಮಗನ ಸ್ಕೂಲಿಂದ. ಹಲೋ ಸರ್. ಹಲೋ ಮೇಡಮ್, ನಿಮ್ಮ ಮಗನ ಆನ್ಯುವಲ್ ಫೀಸ್ ಇನ್ನೂ ಕಟ್ಟಿಲ್ಲ. ಮಗನ್ ಕೇಳಿದ್ರೆ ಅಮ್ಮ ಬರ್ತಾರೆ ಅಂತ 1 ವಾರದಿಂದ ಹೇಳ್ತಿದ್ದಾನೆ. ಯಾಕೆ ಫೀಸ್ ಕಟ್ಟಿಲ್ಲ ನೀವು?
ನಾಳೆನೆ ಬರ್ತೀನಿ ಸರ್. ಬಂದ್ಬಿಟ್ಟು ಫೀಸ್ ಎಲ್ಲ ಕಟ್ಬಿಡ್ತೀನಿ ಸರ್. ಅವ್ರನ್ನ ಆಚೆ ನಿಲ್ಲಿಸ್ಬೇಡಿ ಸರ್. ಆಚೆ ನಿಲ್ಲಿಸ್ಬೇಡಿ ಅಂತ ಏನೋ ಹೇಳ್ಬಿಟ್ಟೆ, ಆದ್ರೆ ನಾಳೆ ದುಡ್ಡೆಲ್ಲಿಂದ ತರಲಿ? ಏನ್ ಪಾಪ ಮಾಡಿದ್ನೋ ಏನೋ, ಇದ್ದಕ್ಕಿದ್ದಂಗೆ ನನ್ನ ಗಂಡನ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು. ಅವನ್ನ ಉಳಿಸ್ಕೊಳಕ್ ಹೋಗಿ ಇಡೀ ಊರ್ ಸಾಲ ಮಾಡ್ಬಿಟ್ಟಿದೀನಿ. ಅಕ್ಕ ಒಂದ್ಸರಿ ನೋಡ್ಕೊಂತೀರಾ? ಈಗ ಏನ್ ಮಾಡ್ಲಿ? ಮಕ್ಳು ಫೀಸ್ ಬೇರೆ ಕಟ್ಬೇಕು ನಾಳೆ. ಅಂಥದ್ರಲ್ಲಿ ಇಂಥ ಪೋಲಿಗಳು ಪೆಟ್ರೋಲ್ ಹಾಕೊಂಡು ದುಡ್ಡು ಕೊಡದೆ ಹಂಗೆ ಓಡೋಗ್ತಾರಲ್ಲ, ಅವಾಗ ನಮ್ಗೆ ಎಷ್ಟು ನೋವಾಗುತ್ತೆ ಅಂತ ಒಂದ್ಸತಿನಾದ್ರೂ ಯೋಚನೆ ಮಾಡಿದ್ದೀರಾ? ಹಾ, ನನ್ನ ಕೈ ಮುಗ್ದು ಒಂದೇ ಕೇಳ್ಕೊಂತೀನಿ, ಯಾರಿಗೂ ಯಾವತ್ತೂ ಈ ತರ ಮೋಸ ಮಾಡಕ್ ಹೋಗ್ಬೇಡಿ, ಮಾಡಬೇಡಿ. ಸರ್ ಎಷ್ಟು ಸರ್? ಬನ್ನಿ ಸರ್, ಬನ್ನಿ. ಝೀರೋ ಸರ್, ನೋಡ್ಕೊಳ್ಳಿ. ಕ್ಯಾಶ ಕಾರ್ಡ್ ಸರ್. ಸರ್ ಸ್ಕ್ಯಾನರ್. ಥ್ಯಾಂಕ್ ಯು. ಶ್ವೇತಾ ಅವರೇ, ಹೇಗಿತ್ತು ನಿಮ್ಮ ಪರ್ಫಾರ್ಮೆನ್ಸ್ ಅಂತ ನೋಡೋಣ. ತರುಣ್ ಅವರೇ? ಇದ್ರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಏನಿತ್ತು ಅಂತಂದ್ರೆ ಒಂದ್ 2-3 ವೇರಿಯೇಷನ್ಸ್ ಇತ್ತು. ಎರಡನೇದು, ಅಲ್ಲಿ ಯಾರಿಗೂ ಅಕ್ಕ ನೀವು ನೋಡ್ಕೊಳ್ಳಿ ಅಂತಂದ ನೀವು ಮುಂದೆ ಬರ್ತೀರಾ ಗೊತ್ತಾ, ನೀವು ಬಂದ ತಕ್ಷಣ ಚಿಕ್ಕದಾಗಿ ನೀವು ಬ್ಯಾಗಿಗ್ನ ತೆಗೆದು ಕ್ಯಾಪ್ ತೆಗೆದು, ಅಂದ್ರೆ ವಿ ನೀಡ್ ದಟ್ ಫ್ರೆಶ್ ಏರ್ ಫಾರ್ ದಿ ಹೆಡ್ ಅನ್ಸುತ್ತೆ. ಕೂಲ್ ಮಾಡದೆ ಜಸ್ಟ್ ಏನ್ ಬೇಡ, ನನಗೆ ಇವಾಗ ಏನೋ ಬಿಟ್ರೆ ಒಂದು ಈ ಜಾಕೆಟ್ನ ತೆಗೆದು ಒಂದ್ ಕಡೆ ಅಂದ್ರೆ ರಿಲ್ಯಾಕ್ಸ್ ಆಗ್ಬೇಕು ಅಂದ್ರೆ ಎಕ್ಸ್ಟ್ರಾ ವೆಯ್ಟ್ ಅಂತ ಅನ್ಸುತ್ತೆ ಸಡನ್ ಆಗಿ ಇವೆಲ್ಲ. ಸೊ ಚಿಕ್ಕದಾಗಿ ಇವೆಲ್ಲ ಮಾಡಿದ್ರೆ ನಿಂಗೆ ಒಂದು ಆಕ್ಟಿವಿಟಿ ಸಿಗುತ್ತೆ. ಎಸ್ ಸರ್. ಮತ್ತೆ ನೀನು ಎಲ್ಲ ರೆಡಿಯಾಗಿ ನಾನು ಹೊರಡ್ಬೇಕು ಸರ್ ಅಂದ ತಕ್ಷಣ ಮತ್ತೆ ಬ್ಯಾಗ್ ಎಲ್ಲ ಹಾಕೊಂಡು ಕ್ಯಾಪ್ ಹಾಕೊಂಡ್ರೆ ಕ್ಯಾರೆಕ್ಟರ್ ಹಂಗಿರೋ ಕ್ಯಾರೆಕ್ಟರ್ ಹಿಂಗೆ ಚೇಂಜ್ ಆಯ್ತು, ವಾಪಸ್ ಬಂದವಳು ಅನ್ನೋದು. ವಿಜುವಲಿ ಕೂಡ ಹೇಳ್ತೀವಿ ನಾವು, ಸಿನಿಮಾ ಈಸ್ ಆಡಿಯೋ ವಿಜುವಲ್ ಮೀಡಿಯಂ, ಬರೇ ಆಡಿಯೋ ಮೀಡಿಯಂ ಅಲ್ಲ. ನಾನು ಬರೇ ಎಲ್ಲ ಮಾತಲ್ಲೇ ತಲುಪಿಸ್ತೀನಿ, ಮಾತಲ್ಲೇ ಅರ್ಥ ಮಾಡಿಸ್ತೀನಿ ಅಂತಲ್ಲ. ಎಷ್ಟೋ ವಿಷಯಗಳು ಮಾತೇ ಆಡದೆ ತಲುಪಿಸ್ಬೋದು, ಮಾತೇ ಆಡದೆ ಅರ್ಥ ಮಾಡಿಸ್ಬೋದು. ಹಾಗಾಗಿ ಎರಡನ್ನೂ ಚೆನ್ನಾಗಿ ನಾವು ವರ್ಕ್ ಮಾಡಬೇಕು. ಅದರ್ವೈಸ್ ಬಟ್ ಪರ್ಫಾರ್ಮೆನ್ಸ್ ವೈಸ್ ಅಷ್ಟು ಎಲಿಮೆಂಟ್ಸ್ಗಳನ್ನ ತುಂಬಾ ಚೆನ್ನಾಗಿ ಕನ್ವೆ ಮಾಡಿದಿರ ನೀವು. ಥ್ಯಾಂಕ್ ಯು ಸರ್. ಒಳ್ಳೆದಾಗಲಿ ಶ್ವೇತಾ. ಸೊ ಥ್ಯಾಂಕ್ ಯು ತರುಣ್ ಅವರೇ. ಮಾಸ್ಟರ್ ಮೈಂಡ್ ರಮೇಶ್ ಸರ್. ವಿಲ್ ಕ್ರಿಯೇಟ್ ಅ ಕ್ಯಾರೆಕ್ಟರ್. ನಿಮಗಿರೋ ಪ್ರಾಬ್ಲಮ್ ಏನು? 3 ಪ್ರಾಬ್ಲಮ್ ಇತ್ತು ನಿಮಗೆ, ಅವ್ರು ಹೇಳ್ತಾರೆ. ಓಕೆನಾ? ರೈಟ್. ಈಗ ಯಾರಿದ್ದಾರೆ ನಮ್ಮ ಆರ್ಟಿಸ್ಟ್ ಆಲ್ರೆಡಿ ಮಾಡಿದವರು? ನಮ್ಮ ಆಟೋ ಡ್ರೈವರ್ ಒಬ್ರು ಇದ್ರಲ್ಲ, ಆರಾಧನಾ. ಸೊ ಒಂದು 7-8 ಅವರ್ಸ್ ವರ್ಕ್ ಮಾಡಿ ಬಂದಿದ್ದೀರಾ. ನಿಮ್ಮ ಪೆಟ್ರೋಲ್ ಬಂಕ್ ಇದು, ದಿನಾಲು ಇಲ್ಲೇ ಪೆಟ್ರೋಲ್ ಬಂಕ್ ಆಗೋದು, ನೀವು ಪೆಟ್ರೋಲ್ ಹಾಕೊಳ್ಳೋದು ಇಲ್ಲೇ ನೀವು. ಓಕೆನಾ? ನೀವು ಅವರು ದೊಡ್ಡ ಫ್ರೆಂಡ್ಸ್ ಅಂತ ಇಟ್ಕೋಣ. ನೀವು ಒಬ್ಬ ಆಟೋ ಡ್ರೈವರು, ಪೆಟ್ರೋಲ್ ಬಂಕ್ ಅವರು ಮೀಟ್ ಮಾಡಿದಿರಾ, ಅದನ್ನ ಮುಕ್ತವಾಗಿ ಮಾತಾಡಿ, ರಿಯಲ್ ಆಗಿ ಮಾತಾಡಿ. ಓಕೆ ಸರ್. ನೀವು ಒಂದು ಪಾಯಿಂಟ್ ಆದ್ಮೇಲೆ ನಮ್ಮ ಆಂಬುಲೆನ್ಸ್ ಡ್ರೈವರ್ ಎಲ್ಲಿದ್ದಾರೆ? ಅವ್ರನ್ನ ಕರಿತೀವಿ ನಾವು. ಓಕೆ ಸರ್. ಆಂಬುಲೆನ್ಸ್ ನೀವು ಪೀಡಿಸ್ತಾ ಇದೀರಾ, ಬೇಗ ಬಾಪ ಅಂತ. ಅವ್ರು ಬೇಗ ಬಂದು ಈ ಆಟೋ ಡ್ರೈವರ್ ಮೇಲೆ ಬಂದು ದಿಕ್ಕಿ ಹೊಡೆದ್ಬಿಟ್ರು, ಇಲ್ಲೊಂದು ಜಗಳ ಶುರು ಆಗುತ್ತೆ. ಈಗ ಇದಷ್ಟನ್ನು ನಿಮ್ಮ ಕ್ಯಾರೆಕ್ಟರ್ಲೇ ಇದ್ದು ನೀವೆಲ್ಲ ಮಾಡಬೇಕು. ಓಕೆನಾ? ಶಾಲ್ ವಿ ಸ್ಟಾರ್ಟ್? ಎಸ್ ಸರ್. ಆಕ್ಷನ್. ಸರ್ ಹಾಯ್ ಕಣೆ. ಹಾಯ್, ಹೇಗೆ ಇದೆಯಾ? ಚೆನ್ನಾಗಿದ್ದೀನಿ ಕಣೆ. ಒಂದು ನಿಮಿಷ, ಫುಲ್ ಸಾಕಾಗಿದೆ ತಾಳು. ಪೆಟ್ರೋಲ್ ಹಾಕಿ ಸ್ವಲ್ಪ ನೋಡ್ಕೊ. ಹಾಕ್ತೀನಿ ಕಣೆ, ಇದೆಲ್ಲ ಇದ್ದಿದ್ದೆ, ಆಮೇಲೆ ಹಾಕೊಳ್ಳೋ. ಗಾಡಿ ಸೈಡಿಗೆ ತಗೋ, ಒಂಚೂರು ಮಾತಾಡೋಣ. ಕಷ್ಟ ಸುಖ. ಏನು ಕಷ್ಟನೋ ಸುಖನೋಲೆ, ಓಡಿಸಿ ಸಾಕಾಯ್ತು ಕಣೆ. ಒಬ್ಳಂತೂ ಜಗ್ಳನೇ ಮಾಡಕ್ ಬರ್ತಾಳೆ ಕಣೆ, ಮೀಟರು ಡಬ್ಬಲು ಹಂಗೆ ಹಿಂಗೆ ಅಂತ. ನನಗೆ ಮಗನ್ ಬೇರೆ ನೋಡ್ಕೋಬೇಕು ಕಣೆ. ಈ ಆಟೋದಿಂದ ಬರ್ತಿರೋ ಸಂಬಳನೇ ಸಾಕಾಗ್ತಿಲ್ಲ ಕಣೆ. ಏನು ಮಾಡೋದು? ಅಯ್ಯೋ, ನನ್ನ ಆಟೋ, ನನ್ನ ಲವ್ವರ್ ಇದು. ಏನ್ ಮಾಡಿದ್ರಿ ನೀವು? ನಾನು ಬೇಕು ಅಂತ ಮಾಡಿಲ್ಲ, ನಾನು ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದೀನಿ. ದಯವಿಟ್ಟು ಜಾಗ ಬಿಡ್ತೀರಾ? ಯಾರೋ ಒಬ್ರು ಪೇಷಂಟ್, ಗರ್ಭಿಣಿ ಪೇಷಂಟ್ ಕಾಯ್ತಾ ಇದಾರೆ. ಪ್ಲೀಸ್ ಮ್ಯಾಮ್, ನನ್ನ ಲವ್ವರ್ ಮ್ಯಾಮ್, ನನ್ನ ಆಟೋ, ನನ್ನ ಜೀವನ ಮ್ಯಾಮ್. ನನಗೆ ಅರ್ಥ ಆಗಿದೆ. ಹೇಗೆ ಬದುಕಲಿ ನಾನು? ಜಾಗ ಬಿಡಿ ಪ್ಲೀಸ್, ನಾನು ಹೋಗ್ಲೇಬೇಕು. ಸಾವು ಬದುಕಿನ ಪ್ರಶ್ನೆ, ಪ್ಲೀಸ್ ಅರ್ಥ ಮಾಡ್ಕೊಂಡು ನಾವು ಸರಿ ಮಾಡ್ಸೋಣ. ಅವ್ರಿಗೆ ಏನು ಸಾವು ಬದುಕಿನ ಪ್ರಶ್ನೆ ಅಂತ. ನಾನು ಆಮೇಲೆ ಬಂದು ನಿಮಗೆ ಅದನ್ನ ದುಡ್ಡು ಕರೆಕ್ಟ್. ಓಕೆ. ಏನಪ್ಪಾ ತರುಣ್, ಏನ್ ಅನಿಸ್ತು ನಿಮಗೆ? ಇದೆಲ್ಲೊಂದು ರಿಯಲಿಸಮ್ ಬಂತ ನಿಮಗೆ? ರಿಯಲಿಸಮ್ ಇದೆ ಸರ್ ಇವಾಗ. ಎಕ್ಸಾಕ್ಟ್ಲಿ. ನೋಡಿ, ನೀವು ಎಷ್ಟು ರಿಯಲ್ ಆಗಿ ಮಾಡ್ತಿದ್ದೀರಾ ಗೊತ್ತಾ? ಆ ಥರ ಬರ್ಬೇಕು ನಿಮ್ಮ ಪರ್ಫಾರ್ಮೆನ್ಸ್. ನೀವು ಏನೇ ಮಾಡಿದ್ರಲ್ಲಿ, ಎಷ್ಟೇ ಕಾನ್ಫ್ಲಿಕ್ಟ್ ಇರಲಿ, ಎಷ್ಟೇ ಡ್ರಾಮಾ ಇರಲಿ, ಅದು ನಿಜವಾಗ್ಲೂ ಜೀವನದಲ್ಲಿ ನಡೀತಾ ಇದೆ, ನನ್ನ ಕಣ್ಮುಂದೆ ನಡೀತಾ ಇದೆ. ಸ್ಲೈಸ್ ಆಫ್ ಲೈಫ್ ಅಂತೆಲ್ಲ ಜೀವನದ ಒಂದು ಭಾಗ ತೆಗೆದು ತೋರಿಸಿ ಹೇಳಿ ಹುಡುಗಿ ಅನ್ಸ್ಬೇಕು. ಗುಡ್ ಲಕ್ ಇನ್ ಯೋರ್ ಫ್ಯೂಚರ್ ಪರ್ಫಾರ್ಮೆನ್ಸ್. ಶ್ವೇತಾ. ಎಸ್ ಮ್ಯಾಮ್. ನೀವೇನೋ ನಿಮ್ಮ ಪ್ರಯತ್ನವನ್ನ ಮಾಡಿದ್ದೀರಾ. ಸೊ ನಿಮ್ಮ ಪರ್ಫಾರ್ಮೆನ್ಸ್ಗೆ ಸ್ಟಾರ್ ರೇಟಿಂಗ್ಸ್ ಎಷ್ಟಿದೆ ಅಂತ ನೋಡೋಣ. ನಿರ್ದೇಶಕರೇ? 3.5. ಥ್ಯಾಂಕ್ ಯು ಸರ್. ಪ್ರೇಮಾ ಮ್ಯಾಮ್? 3. ಥ್ಯಾಂಕ್ ಯು ಮ್ಯಾಮ್. 3. ಯಶ್ವಿಕಾ? 3.5. ಥ್ಯಾಂಕ್ ಯು ಮ್ಯಾಮ್.
ಸೊ ಇಬ್ರು 3.5 ಕೊಟ್ಟಿದ್ದಾರೆ, ಪ್ರೇಮಾ ಮ್ಯಾಮ್ 3 ಕೊಟ್ಟಿದ್ದಾರೆ. ಗುಡ್ ಲಕ್, ಥ್ಯಾಂಕ್ ಯು. ನೋವನ್ನೇ ನಲಿವಾಗಿ ಮಾಡಿಕೊಂಡು ಕಷ್ಟವನ್ನೇ ಸಾಧನೆಯ ಮೆಟ್ಟಿಲನ್ನಾಗಿ ಮಾಡಿಕೊಂಡಂತಹ ಇನ್ನೊಂದು ರಿಯಲ್ ಲೈಫ್ ಸ್ಟೋರಿಯನ್ನ ಕೇಳೋಣ. ಅವರ ಅಬ್ಸರ್ವೇಷನ್ ಹೇಗಿತ್ತು ಅಂತ ನೋಡೋಣ. ಸ್ವಾಗತಿಸಿ ಬೆಂಗಳೂರಿನ ಚಂದನ ಗೌಡ ಹಾಗೂ ಶಿರಸಿಯ ವಿನಯ ನಿತ್ಯಾನಂದ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚಂದನ ಗೌಡ. ನಾನು ನಿಮ್ಮ ವಿನಯ ನಿತ್ಯಾನಂದ. ಈ ವಾರ ನಮಗೆ ಮಹಾನಟಿಯಲ್ಲಿ ಕೊಟ್ಟಿರೋ ರೌಂಡ್ ಕ್ಯಾರೆಕ್ಟರ್ ಅಬ್ಸರ್ವೇಷನ್. ಡಾಕ್ಟರ್ ಮಮತಾ ಹರೀಶ್. ಸೊ ಹಾಗೆ ನೋಡಿ ಎಷ್ಟೊಂದು ಜನ ಪೇಷಂಟ್ಸ್ ಇದ್ದಾರೆ. ಇದ್ರ ಮಧ್ಯೆ ನಮ್ಮ ಮ್ಯಾಮ್ ನನ್ನ ಜೊತೆ ಮಾತಾಡೋಕ್ಕೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅದು ಟ್ರೈ ಮಾಡಿ. ಹಾಯ್ ಮ್ಯಾಮ್, ನಾನು ಚಂದನ ಗೌಡ ಅಂತ. ಹಲೋ ಚಂದನ. ಸೊ ನೈಸ್ ಟು ಮೀಟ್ ಯು ಮ್ಯಾಮ್. ನೈಸ್ ಟು ಮೀಟ್ ಯು. ಸೊ ಇವಾಗ ನಾನು ನಿಮ್ಮ ಇಡೀ ಲೈಫ್ ಸ್ಟೈಲ್ ಒಂದಿನದ ಹೇಗಿರುತ್ತೆ ಅಂತ ನೋಡಬೇಕು, ಕಲಿಬೇಕು. ಎಷ್ಟು ವರ್ಷದಿಂದ ನೀವು ಗೈನಕಾಲಜಿಸ್ಟ್ ಆಗಿ ಕೆಲಸ? 12 ವರ್ಷ. 12 years. ನಾನು ನರ್ಸ್ ಪಾತ್ರನ ಆಯ್ಕೆ ಮಾಡಿಕೊಂಡಿದ್ದೆ. ನರ್ಸ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಅಲ್ಲಿದ್ದ ಸ್ಟಾಫ್ ನರ್ಸ್, ಸೀನಿಯರ್ ನರ್ಸ್ ಅವರು ಶಕುಂತಲಾ ಅಂತ. ಅವ್ರನ್ನ ಭೇಟಿ ಮಾಡಿದಾಗ ನನಗೆ ಕೆಲವೊಂದಿಷ್ಟು ವಿಷಯಗಳು ಗೊತ್ತಾಯಿತು. ನಾನು ಅವರಲ್ಲಿ ಕೇಳಿಕೊಂಡೆ, ಮ್ಯಾಮ್ ಆ್ಯಕ್ಚುಲಿ ನಾನು ಈ ಥರ ನರ್ಸಾಗಿ ಪಾತ್ರ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಿಮ್ಮ ಹತ್ರ ಬಂದಿದ್ದೀನಿ. ಓಟಿಗಂತ ಹೋದಾಗ ಐಸೋ ಆಗ್ತಾನೆ ಹುಟ್ಟಿದ ಮಗುನ ನೋಡಿದೆ ನಾನು. ಆ ಡಾಕ್ಟರ್ ಆ ಸಮಯದಲ್ಲಿ ಎಷ್ಟು ಖುಷಿ ಪಟ್ಟರು ಅನ್ನೋದನ್ನ ನೋಡಿದೆ. ಆಪರೇಷನ್ ಥಿಯೇಟರ್ ಒಳಗಡೆ ಎಂಟ್ರಿ ಕೊಡಲಿಲ್ಲ, ಬಟ್ ಆ ಮಗು ನಿಂಗೆ ಎತ್ತಿ ಹಿಡಿದಾಗ ಐ ಸಾ ದ ರಿಯಾಕ್ಷನ್ ಆಫ್ ದ ಡಾಕ್ಟರ್. ಎಷ್ಟು ಖುಷಿಯಾಗಿದ್ರು, ಸ್ಕ್ರಬ್ ನರ್ಸಸ್ಸಿಂದ ಹಿಡ್ದು ಡಾಕ್ಟರ್ಸ್ ತನಕ ಎಷ್ಟು ಖುಷಿಯಾಗಿದ್ರು. ಐ ಸಾ ದ ಪೇರೆಂಟ್ಸ್ ರಿಯಾಕ್ಷನ್ ಆಲ್ಸೋ. ಅವ್ರು ಎಷ್ಟು ಖುಷಿ ಇದ್ರು, ಆ ಫ್ಯಾಮಿಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಿತ್ತು ಅಂತ ನಾನು ಖುಷಿ ಪಡ್ತಿದ್ದೆ. ಐ ವಾಸ್ ಒನ್ ಅಮಾಂಗ್ ದೆಮ್. ಅದಾದಮೇಲೆ ನೆಕ್ಸ್ಟ್ ವಾರ್ಡ್ಗೆ ಹೋದ್ವಿ. ಅಲ್ಲಿ ಕೂಡ ಹುಟ್ಟಿ 2 ದಿನ ಆಗಿರುವಂಥ ಚಿಕ್ಕ ಮಗು ಇತ್ತು. ಸೊ ಅದನ್ನು ಕೂಡ ಅವರು ತಾಯಿ ಹತ್ರ ಕೇಳ್ತಾ ಇದ್ರು, ಹೇಗಿದೆ ನಿಮ್ಮದು ವೈಟಲ್ಸ್ ಎಲ್ಲ ಚೆಕ್ ಮಾಡಿದ್ರಾ, ಏನಾಯಿತು, BP ಎಲ್ಲ ಹೇಗಿತ್ತು, ಊಟ ಮಾಡಿದ್ರಾ, ಅಥವಾ ಕರೆಕ್ಟಾಗಿ ಫುಡ್ ತೊಗೊಳ್ತಾ ಇದ್ದೀರಾ ಅಂತ ಎಲ್ಲ. ಆಮೇಲೆ ಅದರ ರಿಪೋರ್ಟ್ಸ್ ಎಲ್ಲ ಬರ್ಕೊಳ್ತಾ ಇದ್ರು ಅವರು. ಡಾಕ್ಟರ್ ಮಮತಾ ಹರೀಶ್ ಅವರು ಹ್ಯಾಸ್ ಬಿಕಮ್ ಆನ್ ಇನ್ಸ್ಪಿರೇಷನ್ ನನಗೆ ಇವಾಗ. ಎಷ್ಟು ನಿಷ್ಠೆಯಿಂದ ಶ್ರದ್ಧೆಯಿಂದ ಅವ್ರ ಕರ್ತವ್ಯ ನಿಭಾಯಿಸ್ತಾ ಇದ್ದಾರೆ. ಎಷ್ಟೋ ನೋವುಗಳಿಗೆ ಅವ್ರು ಸ್ಪಂದಿಸಿದ್ದಾರೆ, ಎಷ್ಟೋ ಜೀವಗಳಿಗೆ ಅವ್ರು ಆರೈಕೆ ಮಾಡಿದ್ದಾರೆ. ಇಟ್ ವಾಸ್ ಅ ಹೋಲ್ ನ್ಯೂ ಎಕ್ಸ್ಪೀರಿಯನ್ಸ್. ಪದಗಳಲ್ಲಿ ನಂಗೆ ವರ್ಣಿಸೋಕೆ ನಿಜವಾಗ್ಲೂ ಆಗ್ತಾ ಇಲ್ಲ. ಎಲ್ಲ ಇಟ್ ವಾಸ್ ಲೈಕ್ ಅ ಡ್ರೀಮ್. ಒಂದು ಸ್ಯಾಟಿಸ್ಫ್ಯಾಕ್ಷನ್, ಒಂದು ಪೀಸ್ಫುಲ್ ಫೀಲಿಂಗ್ ಇಂದ ಮುಗಿಸ್ತಾ ಇದ್ದೀವಿ. ಸೊ ಚಂದನ ಅವರೇ, ಡಾಕ್ಟರ್ ಮಮತಾ ಹರೀಶ್ ಅವರ ಪಾತ್ರವನ್ನ ನೀವು ಆಯ್ಕೆ ಮಾಡಿಕೊಂಡು ಅವರನ್ನ ಅಬ್ಸರ್ವ್ ಮಾಡಿ ಇವತ್ತು ಇಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ. ಸೊ ಯಾವ ಘಟನೆಯನ್ನ ಇಲ್ಲಿ ಪರ್ಫಾರ್ಮ್ ಮಾಡ್ತೀರಾ ಅಂತ ನೀವು ಹೇಳ್ಬೋದಾ? ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಅಂತ ನಾವೇನು ತಗೊಂಡಿಲ್ಲ, ಬಟ್ ದಿನನಿತ್ಯ ಒಂದು ಹಾಸ್ಪಿಟಲ್ ಹೇಗೆ ನಡೆಯುತ್ತೆ, ಒಂದು ಡಾಕ್ಟರ್ ನರ್ಸ್ ಕಾನ್ವರ್ಸೇಷನ್ ಹೇಗಿರ್ಬೋದು ಅಂತ ಒಂದು ಸಣ್ಣ ಕಲ್ಪನೆ. ಸೊ ಹಾಗಾದ್ರೆ ಡಾಕ್ಟರ್ ಮಮತಾ ಹರೀಶ್ ಹಾಗೂ ನರ್ಸ್ ಶಕುಂತಲಾ. ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎವಿಡೇ ಮನ ತುಂಬೋ ರಾಗಂ, ನೋಡೋ ಕ್ಷಣಮೆಲ್ಲ ಸವಿ ನೆನಪಿನ ಶುಭಯೋಗಂ. ಏನ್ ಸಿಸ್ಟರ್, ನನ್ನ ಕಷ್ಟ ನನಗೆ, ನಾನಿಲ್ಲಿ ನೋವಂತ ಒದ್ದಾಡ್ತಿದ್ರೆ ನೀವು ಹಾಡು ಹೇಳ್ತಿದ್ದೀರಲ್ಲ, ಎಂದ ನೋವಿದಾ ಸುಸ್ತಿದಾ? ಎಂದ ಇಲ್ಲಮ್ಮೋ, ಇಲ್ಲಿಗೆ ಹೇಳು. ನಿನ್ನ ಪ್ರಾಬ್ಲಮಿಗೆ ಸೊಲ್ಯೂಷನ್ ಪಕ್ಕದಲ್ಲೇ ಉಂಡಲ್ಲ, ಆ ಮಗುವಿನ ಮುಖ ನೋಡು. ನಿನ್ನ ನೋವೆಲ್ಲ ಮಂಗಮಾಯಿ ಆಗುತ್ತೆ, ನೋವೆಲ್ಲ ಮರೆತು ಬಿಡ್ತೀಯ. ನೋ ಟೆನ್ಷನ್, ಓನ್ಲಿ ಚಿಲ್. ಈಗ BP ಚೆಕ್ ಮಾಡುವನಾ? ಕೈ ಕೊಡು. ಗುಡ್, ವೆರಿ ಗುಡ್, ವೆರಿ ಗುಡ್. ചേച്ചി ഇത് എന്താ? ಸೆಕೆಂಡ್ ಪ್ರೆಗ್ನೆನ್ಸಿಗೂ ಹೈ BPಯ? ಅಲ್ಲ, ಫಸ್ಟ್ ಪ್ರೆಗ್ನೆನ್ಸಿಗೆ ಪ್ರೆಷರ್ ಜಾಸ್ತಿ ಇರ್ತದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೆಕೆಂಡ್ ಪ್ರೆಗ್ನೆನ್ಸಿಗೂ ಎಂತ ಪ್ರೆಷರ್? ಹೀಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ರೆ ಉಂಟಲ್ಲ, ಮತ್ತೆ ಥರ್ಡ್ ಬೇಬಿ ಬರ್ತದೆ. ಎಂತ ಮಿನಿ ಇಂಡಿಯನ್ ಟೀಮಾ? ಅದೆಲ್ಲ ಬೇಡ, ಆಪರೇಷನ್ ಮಾಡಿಸ್ಕೊಳ್ಳಿ, ಸರಿಯಾ?
ಏನ್ರಿ ಶಕ್ಕು ಸಿಸ್ಟರ್, ಬೆಳಗ್ಗೆನೆ ಯಾಕೋ ಲೆಕ್ಚರ್ ಕೊಡ್ತಿದ್ದೀರಾ ಪಾಪ? ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್ ಪಾ. ಎಂದ ಇಲ್ಲ ಡಾಕ್ಟರ್, ಪೇಷಂಟ್ BP ಹೈ ಆದ್ದು, ಹೆಲ್ತ್ ಬಗ್ಗೆ ಗಮನ ಕೊಡಿ ಅಂತ ಹೇಳಿದೆ. ಹೌದಾ? ಯಾಕಪ್ಪ, ಯಾಕೆ ಹುಷಾರಿಲ್ವಾ? ಓ, ನೋವ್ತಿದ್ಯಾ? ಅದೇ ಇದು ಬರುತ್ತೆ, ಸೆಕೆಂಡ್ ಮೆಡಿಸಿನ್ ಕೊಡ್ತೀನಲ್ಲ ನಾನು ಯೂಶಲಿ ಪೇಷಂಟ್ಸ್ಗೆ, ಅದೇ B3 ಅದನ್ನ ಕೊಟ್ಬಿಡಿ. ಡೋಂಟ್ ವರಿಪ್ಪ, ನಾನು ಹೇಳಿದ್ದೀನಿ, ಟೇಕ್ ರೆಸ್ಟ್ ಆಯ್ತಾ? ನೋಡ್ಕೊಳ್ಳಿ, ಟೆನ್ಷನ್ ಏನು ಬೇಡ. ಓಕೆ, ಬೇಬಿ ಇಸ್ ಹೆಲ್ದಿನೋ? ಓಕೆಪ್ಪ, ಟೇಕ್ ಕೇರ್. ಮತ್ತೆ ಪೇಷಂಟ್ 3 ವೀಣಾ ಇದಾರಲ್ಲ, ಅವ್ರ ಫೈಲ್ ಸ್ವಲ್ಪ ಸಿಕ್ತಿಲ್ಲ, ಕೊಡಿ ಶಕ್ಕು ಅವರೇ. ವೀಣಾವಾ? ಬೆಡ್ ನಂಬರ್ 3 ಪೇಷಂಟಾ? ಅಲ್ಲ, ಬೆಡ್ ಮೇಲೆ ಉಂಡಲ್ಲ ಡಾಕ್ಟರ್, ಬೆಡ್ ಮೇಲೆ ಉಂಡು. ನೋಡ್ದಪ್ಪ, ಸಿಕ್ತಿಲ್ಲ. ಅಯ್ಯ, ಎಲ್ಲಿ ಇದು ಫೈಲು? ಇದು ಒಳ್ಳೆ ತಲೆನೋವಾಯ್ದಲ್ಲ, ಎಲ್ಲಿ ಓದ್ದು ಫೈಲು? ಡಾಕ್ಟರ್, ನಾನು ಫಸ್ಟ್ ಫ್ಲೋರ್ಗೆ ಹೋಗಿ ಚೆಕ್ ಮಾಡಿ ಬರ್ತೇನೆ. ಹೋಗಿ ಬನ್ನಿ. ಫೈಲು ಎಲ್ಲಿ ಹೋಯ್ದು? ಹಾಯ್, ಬೇಬೀಸ್ ಹೆಲ್ದಿನೋ? ಓಕೆ ಓಕೆ ಓಕೆ. ಯಾವಾಗ? ಇಲ್ಲಿ ನೀನು ಫಸ್ಟ್ ಮಗಳು. ಡೋಂಟ್ ವರಿಪ್ಪ, ಸೆಕೆಂಡ್ ಒನ್ನು ಆರಾಮಾಗಿ ಆಗಿದೆ, ಡೋಂಟ್ ವರಿ. ನೋ ವಿಲ್ ಡೂ ರೆಗ್ಯುಲರ್ ಚೆಕಪ್ಸ್ ಆಯ್ತಾ? ಹಸ್ಬೆಂಡ್ ಎಲ್ಲ ಚೆನ್ನಾಗಿದ್ದೀರಾ ಸರ್? ಹಾಂ, ಲಾಸ್ಟ್ ಟೈಮು ಇಲ್ಲ ನೆನಪಿದೆ. ಹಾಂ, ಟೇಕ್ ಕೇರ್, ಏನು ಟೆನ್ಷನ್ ಮಾಡ್ಕೋಬೇಡಿ. ಯಾ NIC ಅಲ್ಲಿ ಇಟ್ಟಿದ್ದೀವಿ, ಇಟ್ಸ್ ಓಕೆ. ಯಾ ಏನಾಯ್ತು ಶಕ್ಕು ಸಿಸ್ಟರ್, ಸಿಕ್ತಾ? ಅದು ದೊಡ್ಡ ಕತೆ ಡಾಕ್ಟರ್. ಪೇಷಂಟ್ ಫೈಲ್ ಮನೆಗೆ ತಗೊಂಡು ಹೋಗಿದ್ದು. ಅವನೇನು MBBS ಓದ್ತಾನಂತ ಮನೇಲಿ? ನೋಡಿ ಡಾಕ್ಟರ್, ಎಂದ ಪೇಷಂಟ್ ಬರ್ತಾರೆ, ಇವರಿಗೆ ಟೆನ್ಷನ್ ತಗೊಂಡು ನನಗೂ BP ಬಂದಿದ್ದು. ಓಕೆ ಸಿಸ್ಟರ್, ಮರಿಬೇಡಿ. ಈಗ ನಾನು ಫಸ್ಟ್ ಫ್ಲೋರ್ ರೌಂಡ್ಸ್ಗೆ ಹೋಗಿ ಬರ್ತೀನಿ. ಬೆಳಗ್ಗೆ ಡೆಲಿವರ್ ಮಾಡಿದ್ವಲ್ಲ 3 ಬೇಬೀಸ್, ಅವ್ರನ್ನ ನೋಡ್ಕೊಂಡು ಬರ್ತೀನಿ. ಓಕೆ? ಸರಿ ಡಾಕ್ಟರ್. ನೀವು BP ಎಲ್ಲ ಬರ್ಸ್ಕೋಬೇಡಿ ಆಮೇಲೆ. ಟೇಕ್ ಕೇರ್ ಪಾ. ಓಕೆ? ಸರಿ ಡಾಕ್ಟರ್. ಓಕೆ ಪುಟ್ಟ, ಬಾಯ್. ಟೇಕ್ ಕೇರ್, ಡೋಂಟ್ ವರಿ. ಎಂದ ಮತ್ತೆ ನೋವಾಗ್ದ ಉಂಟಾ? ಅಲ್ಲಿ ನಿಮ್ಮ ಮಗು ಮುಖ ನೋಡಿ. ನನ್ನ ಶಿಫ್ಟ್ ಮುಗೀತು, ನಾನಿನ್ನು ನಾಳೆ ಬರ್ತೇನೆ, ಬಾಯ್. ರಮೇಶ್ ಅರವಿಂದ್ ಸರ್, ಬಹಳ ಬ್ಯೂಟಿಫುಲ್ ಮಾಡಿದ್ರಿ ನೀವು ವಿನಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪರ್ಟಿಕ್ಯುಲರ್ಲಿ ಒಂದ್ ಕಡೆ ಆಕ್ಸೆಂಟು ಮಲಯಾಳಂ, ಅದೊಂದ್ ಕಡೆ ಅವ್ರು ಬರ್ತಾರೆ, ಇಂಜೆಕ್ಷನ್ ತಗೊಳ್ತಾರೆ, ಇಂಜೆಕ್ಷನ್ ಹಿಂಗೆ ನೋಡ್ಬಿಟ್ಟು ಹಂಗಂತಾರ್ರಿ. ಅದು ನರ್ಸು ಲಾಸ್ಟ್ ಮಿಡಲ್ ಆ ಎಕ್ಸ್ಟ್ರಾ ಡ್ರಾಪ್ ಆಗಿ ಮಾಡ್ತಾರಲ್ಲ, ಅದನ್ನು ಮಾಡಿದ್ರು. ಆ ಥರ ಸಣ್ಣ ಸಣ್ಣ ವಿಷಯಗಳನ್ನ ಕ್ಯಾಪ್ಚರ್ ಮಾಡಿದ್ದಾರೆ. ವಿನಯ, ಇನ್ ಯುವರ್ ಪರ್ಫಾರ್ಮೆನ್ಸ್ ಎಕ್ಸಲೆಂಟ್. ಚಂದ್ರ, ಇನ್ ಯುವರ್ ಪರ್ಫಾರ್ಮೆನ್ಸ್ ಇನ್ನು ಸ್ವಲ್ಪ ಬ್ಯುಸಿ ಆಗಿರ್ಬೋದಾಯ್ತಾ ಈ ಡಾಕ್ಟರ್ ಅನ್ನಿಸ್ ನನಗೆ. ತುಂಬಾ ಆರಾಮಾಗಿದ್ದಾರೆ ಅಂತ ಅನ್ನಿಸ್. ಈಸ್ ಶಿ ಲೈಕ್ ದಟ್? ನೋ, ಶಿ ಹ್ಯಾಡ್ ಸೋ ಮಚ್ ಪ್ರೆಷರ್, ಬಟ್ ಒಂದ್ ಪೇಷಂಟ್ಗೂ ರಶ್ ಇರ್ಲಿಲ್ಲ. ಶಿ ವಾಸ್ ದೇರ್. ಐ ಆಮ್ ಹಿಯರ್, ಟೆಲ್ ಮಿ. ಹೋಗ್ಬೇಕಾದ್ರೆ ಇನ್ನೊಂದು ಪೇಷಂಟ್, ಇನ್ನ 20 ಪೇಷಂಟ್ ಕಾಯ್ತಿದ್ರು, ಇನ್ನ ಏನಾದ್ರು ಡೌಟ್ ಇದೆಯಾ ನಿಮಗೆ? ಆರ್ ಯು ಓಕೆ ಅಂತ ಕಳಿಸ್ತಿದ್ರು. ಎಕ್ಸಲೆಂಟ್, ಓಕೆ, ಗ್ರೇಟ್. ನೀವು ಹೇಳ್ತಿರೋ ಕಾರಣ ಕರೆಕ್ಟ್ ಆಗಿದೆ. ಗುಡ್ ಲಕ್, ವೆಲ್ ಡನ್, ವೆಲ್ ಡನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನಿಮ್ಮ ಪರ್ಫಾರ್ಮೆನ್ಸ್ಗೆ ಸ್ಟಾರ್ ರೇಟಿಂಗ್ಸ್ ಎಷ್ಟಿದೆ ಅಂತ ನೋಡೋಣ. ನಿರ್ದೇಶಕರೇ. ಚಂದನ ಸೂಪರ್. ಥ್ಯಾಂಕ್ ಯು ಮೇಡಮ್ ಜಿ. ಥ್ಯಾಂಕ್ ಯು. ನಿಶ್ವಿಕಾ. ಥ್ಯಾಂಕ್ ಯು. ಓಕೆ, ಈಗ ವಿನಯ ಚೇಚಿಗೆ 7 ಮಾರ್ಕ್ಸ್, 7 ಸ್ಟಾರ್. ಡೈರೆಕ್ಟ್ರೇ. ಥ್ಯಾಂಕ್ ಯು ಸರ್. ಪ್ರೇಮಾ ಮ್ಯಾಮ್ 4. ಥ್ಯಾಂಕ್ ಯು. ನಿಶ್ವಿಕಾ. ಥ್ಯಾಂಕ್ ಯು ಚಂದನ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ದಾವಣಗೆರೆಯ ದೇವಸೇನಾ. ನೀವು ಯಾರ ಕ್ಯಾರೆಕ್ಟರ್ನ ಅಬ್ಸರ್ವ್ ಮಾಡಿದಿರಾ? ಯಾರ ಪಾತ್ರದ ಪರಿಚಯ ಮಾಡ್ಕೊಡ್ತೀರಾ? ಹೇಮಲತಾ ಅಂತ ಹೇಳಿ, ಅವರು ರಾಯಲ್ ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ. ಸೊ ನಾನು ಆ ಪಾತ್ರನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅವರ ಪರಿಚಯ ಹೇಗಾಯ್ತು ಅನ್ನೋದ್ರ ಬಗ್ಗೆ ಒಂದು ವಿಟಿ ಇದೆ, ನೋಡೋಣ ಪ್ಲೀಸ್. ಹಾಯ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ಓದಿಲ್ದಲೇ ಇರೋರಾಗಿರ್ಬೋದು, ನಮ್ಗೇನು ಬರಲ್ಲ ಅನ್ನೋರೆಲ್ಲ ಏನು ಮಾಡ್ತಾರೆ ಅಂದರೆ ಗಾರ್ಮೆಂಟ್ಸನ್ನು ಚೂಸ್ ಮಾಡ್ಕೋತಾರೆ. ಸೊ ಅದಕ್ಕೆ ನಾನು ಒಂದು ಗಾರ್ಮೆಂಟಿಗೆ ಬಂದಿದ್ದೀನಿ. ಇಲ್ಲಿನ ಹೆಣ್ಮಕ್ಳು ಏನೇನೆಲ್ಲ ವರ್ಕ್ ಮಾಡ್ತಾರೆ ಅದನ್ನೆಲ್ಲ ಅವ್ರ ಜೊತೆಗೆ ಇದ್ದು ಇದನ್ನೆಲ್ಲ ತಿಳ್ಕೊಳ್ಳೋಣ ಅಂತ ಬನ್ನಿ. ಕೆಲವೊಬ್ರು ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರು. ಅದರಲ್ಲಿ ಹುಡುಕ್ತಾ ಹೋದಾಗ ಹೇಮಲತಾ ಇವ್ರ ಬಗ್ಗೆ ನನಗೆ ಇನ್ನೂ ಹೆಚ್ಚಾಗಿ ಇನ್ಫಾರ್ಮೇಶನ್ ತಿಳ್ಕೊಬೇಕು ಅನ್ನಿಸ್ತು. ಸೊ ಅವ್ರು ಎಷ್ಟು ಈಸಿಯಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಎದುರಿಸ್ಕೊಂಡು ಅಂತ ಅಂದರೆ ನೋಡಿ ನಾನು ತುಂಬಾ ಇನ್ಸ್ಪೈರ್ ಆದೆ. ನನಗೂ ಹೇಳ್ಕೊಡ್ತೀರಾ ಯಾವ್ಯಾವ ಥರ ಲೈಕ್ ಹೆಂಗೆ ಮಾಡಿಸ್ಬೇಕು, ಯಾವ ಥರ ಸ್ಟಿಚ್ ಮಾಡೋದು ಅಂತ? ನಾನು ಅವ್ರನ್ನ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೆ. ಸೊ ಆ ಸೌಂಡಲ್ಲಿ ಕೂಡ ಅವ್ರ ಕಾನ್ಸಂಟ್ರೇಷನ್ ಮಿಸ್ ಮಾಡ್ಕೊಳ್ದಲೆ ಅವ್ರ ಪಾಡಿಗೆ ಅವ್ರ ವರ್ಕನ್ನು ಮಾಡ್ಕೋತಾ ಹೋಗ್ತಾ ಇದ್ರು. ಸೊ ನನಗೆ ಅಲ್ಲಿ ಆ ಕ್ಯಾರೆಕ್ಟರ್ ಮೇಲೆ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಆಯಿತು. ಸೊ ಅಷ್ಟೊತ್ತಿಗೆ ವರ್ಕ್ ಟೈಮಿಂಗ್ಸ್ ಆಯಿತು. ಸೊ ಅಲ್ಲಿಂದ ನಾವು ಮನೆಗೆ ಹೊರಟ್ವಿ.
ಸಮಾಜದಲ್ಲಿ ಒಬ್ಬರೇ ದುಡಿದು ಮಕ್ಕಳನ್ನೆಲ್ಲ ಸಾಕಿ ಏನೇ ಕಷ್ಟ ಬಂದರೂ ಹೆದರ್ಸ್ಕೊಂಡು ಹೋಗೋದು ತುಂಬ ಕಷ್ಟದ ವಿಚಾರ. ಯಾಕೆಂದರೆ ಎಲ್ಲದನ್ನೂ ಅವರೊಬ್ಬರೇ ತಲೆ ಮೇಲೆ ಇಟ್ಕೊಂಡು ಮಾಡಬೇಕಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನಿಮ್ಮಿಂದ ಕಲಿಯೋದು ತುಂಬಾ ಇದೆ. ನಿಮ್ಮನ್ನ ಮೀಟ್ ಮಾಡಿ ನನಗಂತೂ ತುಂಬಾ ಖುಷಿ ಆಯಿತು. ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಸ್ಫೂರ್ತಿ ಆಗ್ತೀರಾ. ಇದನ್ನೆಲ್ಲ ನನಗೆ ಕಲಿಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್. ಸೊ ದೇವಸೇನಾ, ಹೇಮಲತಾ ಅವರ ಬದುಕಿನ ಯಾವ ಸಿಚುವೇಶನ್ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ? ಇದರಲ್ಲಿ ಒಂದಲ್ಲ ಒಂದು ಎಲ್ಲರ ಬದುಕಲ್ಲೂ ನಡೆದಿರುತ್ತೆ. ಆ ಥರ ಘಟನೆಗಳನ್ನ ತಗೊಂಡು ನಾನು ಮಾಡ್ತಾ ಇದ್ದೀನಿ. ಸೂಪರ್ ಸೂಪರ್. ಆಲ್ ದಿ ಬೆಸ್ಟ್ ದೇವಸೇನಾ. ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್. ಕೈಲಾಶ್, ಚಂದನ್, ನಡೀರೋ ಬೇಗ ಬೇಗ, ಸ್ಕೂಲಿಗೆ ಟೈಮ್ ಆಯ್ತು. ಅಲ್ಲಿ ಯಾರ ಹತ್ರನೂ ಜಗಳ ಆಡಬಾರ್ದು. ನಾನು ಗಾರ್ಮೆಂಟ್ಸ್ ಇಂದ ಬರೋದು ಲೇಟ್ ಆಗುತ್ತೆ, ಅಳ್ಬಾರ್ದು. ಸಾಯಂಕಾಲ ಬಂದ್ಮೇಲೆ ಇಲ್ಲಿಟ್ಟಿರೋ ತಿಂಡಿ ತಿಂದು ಹೋಮ್ವರ್ಕ್ ಮಾಡ್ತಾ ಕೂತಿರ್ಬೇಕು, ಅರ್ಥ ಆಯ್ತಾ? ನಾನು ಹೋಗ್ಬಿಟ್ಟು ಬರ್ತೀನಿ. ಇವಮ್ಮನ್ ಸ್ಟೈಲ್ ನೋಡು. ಗಂಡ ಇಲ್ಲ ಅಂದ್ರೂ ಹಣೆ ತುಂಬಾ ಕುಂಕುಮ, ಕೈ ತುಂಬಾ ಬಳೆ. ಅಲ್ಲ, ಗಂಡ ಸತ್ತೋಳೆ ಬೇಕಾ ಇವೆಲ್ಲ? ನನ್ನ ಜೀವನನೇ ಒಂದು ಕಾಯೋ ಸರ್ದಿ ಆಗೋಯ್ತು. ಇಲ್ಲೇನೋ ಬರೋ ಬಸ್ಸಿಗೆ ಕಾಯ್ತಾ ಇದ್ದೀನಿ, ಆದರೆ ಜೀವನದಲ್ಲಿ ಯಾರಿಗೆ ಕಾಯ್ತಿದ್ದೀನಿ? ಇಲ್ಲೇ ಅಲ್ವಾ ನೀವು ನನ್ನನ್ನು, ನನ್ನ ಮಕ್ಕಳನ್ನ ಬಿಟ್ಟು ಹೋಗಿದ್ದು? ಅವತ್ತು ನೀವು ಬರ್ತೀರಾ ಅಂತ ಎಷ್ಟೊತ್ತಿಂದ ನಿಮ್ಮ ದಾರಿ ನೋಡ್ತಿದ್ದೆ ಗೊತ್ತಾ? ಆದರೆ ನೀವು ಬರೋ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ಯಾವತ್ತೂ ಬರ್ತಲೇ ಇರೋ ಜಾಗಕ್ಕೆ ಹೋಗ್ಬಿಟ್ರಿ. ಅಲ್ಲಿವರೆಗೂ ನೀವೇ ನನ್ನ ಪ್ರಪಂಚ ಆಗಿದ್ರಿ. ನಿಮ್ಮನ್ನು ಬಿಟ್ಟು ಇನ್ನೇನು ನನಗೆ ಗೊತ್ತಿರಲಿಲ್ಲ. ಆದರೆ ನೀವೇ ಇಲ್ಲ ಅಂದರೆ ನಾನೇನು ಮಾಡಲಿ? ಜನಗಳ ಮಾನ ಮುಚ್ಚೋ ಈ ಕೆಲಸದಲ್ಲಿ ನನ್ನ ಹೊಟ್ಟೆಪಾಡೇನೋ ನಡೀತಾ ಇದೆ. ಆದರೆ ನನ್ನ ಮಾನ ಹೇಗೆ ಮುಚ್ಕೊಳ್ಳಿ? ಒಂಟಿಯಾಗಿ ಬದುಕೋ ನನ್ನಂಥ ಹೆಣ್ಮಕ್ಳಿಗೆ ಕಥೆಯಲ್ಲಿರುತ್ತೆ ಬರೀ ವ್ಯತೆ ಅಷ್ಟೆ. ಈ ಪ್ರಪಂಚದಲ್ಲಿ ಹೆಣ್ಣೆತ್ತೋರು ಮದುವೆ ಮಾಡಿಕೊಟ್ರೆ ಅವ್ರ ಜವಾಬ್ದಾರಿ ಮುಗೀತು ಅನ್ನೋ ಮೂರ್ಖತನ ಎಲ್ಲಿವರೆಗೂ ಜೀವಂತವಾಗಿರುತ್ತೋ ಅಲ್ಲಿವರೆಗೂ ನನ್ನಂಥವ್ರ ಬದುಕಿಗೆ ನರಕ ತಪ್ಪಿದ್ದಲ್ಲ. ನನಗೂ ಓದು ಅನ್ನೋದು ಒಂದಿದ್ದಿದ್ರೆ ನನ್ನ ಇಷ್ಟ ಬಂದಂಗೆ ನನ್ನ ಬದುಕನ್ನು ನಾನು ಕಟ್ಕೋಬೋದಿತ್ತು. ಆದರೆ ನನ್ನ ಜೀವನ ಯಾವತ್ತೂ ಮೇಲೇರಲೇ ಇಲ್ಲ. ಯಾಕಂದರೆ ಆ ವಿಧಿ ನನ್ನ ಬದುಕನ್ನು ಕೂರಿಸಿದ್ದೆ ಜಾರೋ ಬಂಡಿ ಮೇಲೆ. ಹೇಮಲತಾ ಅವರನ್ನೇ ಅವರು ಇಲ್ಲಿ ಕಂಡುಕೊಂಡ್ರು ಅಂತ ನಾವು ಅನ್ಕೊಂತೀವಿ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಪ್ಲೀಸ್. ಹೇಮಲತಾ ಮೇಡಮ್, ಗಾರ್ಮೆಂಟ್ಸ್ ಬದುಕು ಅನ್ನೋದು ಅಷ್ಟು ಈಸಿ ಇಲ್ಲ. ಆ ಬದುಕಲ್ಲಿ ನೀವು ಎದುರಿಸುವಂತಹ ಸವಾಲುಗಳು ಏನೇನು ಅಂತ ಹೇಳ್ಬೋದಾ? ಗಾರ್ಮೆಂಟ್ಸ್ ಅಲ್ಲಿ ತುಂಬಾ ತರ ಇದೆ. ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಬಟ್ ಈಗ ಹೋಗ್ತಾ ಇರೋ ಗಾರ್ಮೆಂಟ್ಸ್ ಅಲ್ಲಿ ಆ ಥರ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ ಅಷ್ಟೇ. ಇವತ್ತು ಹೇಮಲತಾ ಅವರ ಈ ಬದುಕನ್ನ ನೀವು ತೋರಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ದೇವಸೇನಾ. ತರುಣ್ ಅವರೇ, ನಿಮಗೆ ಹೇಗನ್ಸ್ತು? ನಮಸ್ತೆ ಅಮ್ಮ, ಸ್ವಾಗತ ನಿಮಗೆ ನಮ್ಮ ಶೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ಏನ್ ಚಂದ ಏನಂದ ಕಾಲೇಜ್ ಹುಡುಗಿರು, 100ಕ್ಕೆ 100 ಮೇಲು ನಮ್ಮ ಗಾರ್ಮೆಂಟ್ಸ್ ಹುಡುಗಿರು. ಬರೀ ಕೆಲ್ಸಕ್ಕೆ ಬಾರದ್ ವಿದ್ಯೆ ಕಲ್ತವ್ರ ಕಾಲೇಜ್ ಹುಡುಗಿರು, ಒಸಿ ಅನ್ನದ ದಾರಿ ಮಾಡ್ಕೊಂಡವೆ ಗಾರ್ಮೆಂಟ್ಸ್ ಹುಡುಗಿರು. ಸೊ ಬಹಳ ಖುಷಿ ಆಯ್ತಮ್ಮ ನೀವು ಬಂದಿದ್ದು. ಅಂಡ್ ದೇವಸೇನಾ, ಸ್ವಲ್ಪ ಕೆಲವೊಂದ್ ಕಡೆ ಫ್ಲಾಟ್ ಆಗುತ್ತೆ ನೀವು ಮಾತಾಡ್ಬೇಕಾದ್ರೆ, ಎಲ್ಲಾನು ಒಂದೇ ತರ ಟ್ರೀಟ್ ಮಾಡ್ತೀರಾ. ಒಂಚೂರು ವೇರಿಯೇಷನ್ಸ್ಗಳನ್ನ ಟ್ರೈ ಮಾಡಿ, ಸೇಮ್ ಸ್ವಲ್ಪ ಫ್ಲಾಟ್ ಆಗ್ತಾ ಹೋಗ್ತಾ ಇರತ್ತೆ. ಸೊ ಅದೊಂದು ಟ್ರೈ ಮಾಡಿ. ಗುಡ್ ಜಾಬ್ ದೇವಸೇನಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಪ್ರೇಮ ಮ್ಯಾಮ್. ದೇವಸೇನ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಸ್ವಲ್ಪ ಇಂಪ್ರೂವ್ ಆಗಿದ್ದೀರಾ ಈಗ. ಆ ಎಮೋಷ್ನಲ್ ಎಲ್ಲೆಲ್ಲಿ ತಗೋಬೇಕು ಅದು ತುಂಬ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ ಮೈಂಡ್ ರಮೇಶ್ ಸರ್. ಇಡೀ ಗಾರ್ಮೆಂಟ್ ನಿಮ್ಮ ಗ್ರೂಪ್ಗೆಲ್ಲ ವಿಶ್ ಮಾಡಿದೆ ಅಂತೇಳಿ. ಅಂಡ್ ದೇವಸೇನ, ನೀವು ಆ ಎಂಟ್ರಿ ಮಾಡಿದ ಸ್ಪೀಡ್ ನನಗೆ ಭಾಳ ಇಷ್ಟ ಆಯ್ತು. ಯು ಆರ್ ಸೋ ಕಂಫರ್ಟಬಲ್. ಆ ಬಟ್ಟೆ ನಿಮ್ಮ ಹ್ಯಾಂಡಲ್ ವೇ ನೀವು ಫೋಲ್ಡ್ ಮಾಡಿದ ರೀತಿ ಆಗಲಿ, ಅದನ್ನು ವಾಪಸ್ ಇಟ್ಟಿದ್ದ ರೀತಿ ಆಗಲಿ, ಅದು ಭಾಳ ಇಷ್ಟ ಆಯ್ತು ನನಗೆ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ದೇವಸೇನ ಅವರ ಈ ಪರ್ಫಾರ್ಮೆನ್ಸ್ಗೆ ನಮ್ಮ ಜಡ್ಜಸ್ ಎಷ್ಟು ಸ್ಟಾರ್ಸ್ ಕೊಡ್ತಾರೆ ಅಂತ ನೋಡೋಣ. ಸ್ಟಾರ್ಟಿಂಗ್ ಫ್ರಮ್ ತರುಣ್. ಥ್ಯಾಂಕ್ ಯು 3.5 ಸ್ಟಾರ್ಸ್ ಫ್ರಮ್ ತರುಣ್ ಅವರು. ಪ್ರೇಮ ಮ್ಯಾಮ್ 3 ಸ್ಟಾರ್ಸ್. ನಿಶ್ವಿಕಾ ಎಷ್ಟು ಸ್ಟಾರ್ಸ್ ಕೊಡ್ತಾರೆ ಅಂತ ನೋಡೋಣ. 3.5 for you, ದೇವಸೇನ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. 3.5. ಗುಡ್ ಲಕ್ ದೇವಸೇನ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿಯ ವಿಜೇತರಿಗೆ ಸಿಗ್ತಾ ಇದೆ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೆ ಒಳ್ಳೆಯ ಅವಕಾಶ. ಹಿಂದೆ ನಿಮ್ಮ ಚಿನ್ನವನ್ನು ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.moneyಗೆ ಸಂಪರ್ಕಿಸಿ. ಕ್ಯಾರೆಕ್ಟರ್ ಅಬ್ಸರ್ವೇಷನ್ ಸುತ್ತಲ್ಲಿ ಪ್ರತಿ ನಟಿ ಕೂಡ ಒಂದೊಂದು ಪಾತ್ರದಲ್ಲಿ ಬಂದು ಅವ್ರು ಅಬ್ಸರ್ವ್ ಮಾಡಿದಂತ ಕ್ಯಾರೆಕ್ಟರ್ ನ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಈಗ ಅವರಿಗೆ ಗಿಫ್ಟ್ ಗಳನ್ನ ಕೊಡುವಂತ ಸಮಯ. ಮೊದಲನೇದಾಗಿ ವೈಟ್ ಗೋಲ್ಡ್ ಗೋಲ್ಡನ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್, ರಿಯಾ ಬಾಗ್ರೆ. ರಿಯಾ ಬಾಗ್ರೆಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 10,000 ರೂಪಾಯಿ ಮೌಲ್ಯದ ಗೋಲ್ಡ್ ಕಾಯಿನ್. whitegold.moneyಗೆ ಭೇಟಿ ಕೊಡಿ, ನಿಮ್ಮ ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ. ಗೋಲ್ಡ್ ವಿನ್ನರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಆಶಿಕಾ ಸೋಮಶೇಖರ್. ಆಶಾ ಕಾರ್ಯಕರ್ತೆ ಪಾತ್ರವನ್ನ ಮಾಡಿದಂತ ಆಶಿಕಾ ಸೋಮಶೇಖರ್ ಅವರಿಗೆ ಗೋಲ್ಡ್ ವಿನ್ನರ್ ಕಡೆಯಿಂದ ಸಿಗ್ತಾ ಇದೆ ಒಂದು ಗಿಫ್ಟ್ ವೌಚರ್. ಸ್ಪರ್ಶ್ ಮಸಾಲಾ ಫೇವರೇಟ್ ಪರ್ಫಾರ್ಮರ್ ಆಫ್ ದ ವೀಕ್ ಅಮೃತ. ಅಮೃತ ಅವರಿಗೆ ಸಿಗ್ತಾ ಇದೆ ಸ್ಪರ್ಶ್ ಮಸಾಲಾ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಸ್ಪರ್ಶ್ ಮಸಾಲಾ ರುಚಿಕರ ಅಡುಗೆಗಾಗಿ ಶುದ್ಧತೆಯ ಸ್ಪರ್ಶ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ KR ಪುರಂ ನಾಗರಬಾವಿ ಪರ್ಫಾರ್ಮರ್ ಆಫ್ ದ ವೀಕ್ ನಿರೋಷಾ. ನಿರೋಷಾ ಅವರಿಗೆ ಸಿಗ್ತಾ ಇದೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ KR ಪುರಂ ನಾಗರಬಾವಿ ಇವರ ಕಡೆಯಿಂದ 10,000 ರೂಪಾಯಿಗಳ ಗಿಫ್ಟ್ ವೌಚರ್. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿಯ ವಿಜೇತರಿಗೆ ಸಿಗ್ತಾ ಇದೆ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೆ ಒಳ್ಳೆಯ ಅವಕಾಶ. ಹಿಂದೆ ನಿಮ್ಮ ಚಿನ್ನವನ್ನು ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.moneyಗೆ ಸಂಪರ್ಕಿಸಿ. ಕಾರ್ಯಕ್ರಮದ ಬಿಗಿನಿಂಗ್ ಅಲ್ಲಿ ನಾವು ಹೇಳಿದ ಹಾಗೆ ಇನ್ನು ಮುಂದೆ ಕಾಂಪಿಟೇಟಿವ್ ರೌಂಡ್ ಶುರು ಆಗಿರೋದ್ರಿಂದ ಈ ಎಪಿಸೋಡ್ ನ ಕೊನೆಯಲ್ಲಿ ಎಲಿಮಿನೇಷನ್ ಇರುತ್ತೆ ಅಂತ. ಸೊ ಕಳೆದ ವಾರ ನಮ್ಮ ಎಲ್ಲಾ ನಟಿಯರು ಆಡಿಯನ್ಸ್ ಹತ್ರ ಒಂದು ವೋಟ್ ಅಪೀಲ್ ಮಾಡಿದ್ರು. ಸೊ ಅವರ ನೆಚ್ಚಿನ ಕಂಟೆಸ್ಟೆಂಟ್ಸ್ಗೆ ನಮ್ಮ ಆಡಿಯನ್ಸ್ ತುಂಬಾ ಅದ್ಭುತವಾಗಿ ವೋಟ್ ಗಳನ್ನ ಮಾಡಿದ್ದಾರೆ. ಸೊ ಜನ ಮಾಡಿದಂತಹ ವೋಟಿಂಗ್ಸ್ ಹಾಗೂ ನಮ್ಮ ಜಡ್ಜಸ್ ಕೊಟ್ಟಂತಹ ಸ್ಟಾರ್ ರೇಟಿಂಗ್ಸ್ ಗಳ ಆಧಾರದ ಮೇಲೆ ಇವತ್ತು 5 ಜನ ಡೇಂಜರ್ ಝೋನ್ ಅನ್ನ ತಲುಪಿದ್ದಾರೆ. ಸೊ ಡೇಂಜರ್ ಝೋನ್ ಅನ್ನ ತಲುಪಿರುವಂತಹ ಕಂಟೆಸ್ಟೆಂಟ್ಸ್ ನ ಫಸ್ಟ್ ಸ್ಟೇಜ್ ಮೇಲೆ ಬರಮಾಡಿಕೊಳ್ಳೋಣ. ಡೇಂಜರ್ ಝೋನ್ ಅಲ್ಲಿ ಇರುವಂತಹ ಮೊದಲ ಕಂಟೆಸ್ಟೆಂಟ್ ಸೋನಿ. ಡೇಂಜರ್ ಝೋನ್ ಅಲ್ಲಿರುವಂತಹ ಮುಂದಿನ ಕಂಟೆಸ್ಟೆಂಟ್ ಪ್ರವಳಿಕಾ. ಡೇಂಜರ್ ಝೋನ್ ತಲುಪಿರುವಂತಹ ಮೂರನೇ ಕಂಟೆಸ್ಟೆಂಟ್ ವಿನಯ. ಡೇಂಜರ್ ಝೋನ್ ಅನ್ನ ತಲುಪಿರುವಂತಹ ಮುಂದಿನ ಕಂಟೆಸ್ಟೆಂಟ್ ದೇವಸೇನಾ. ಡೇಂಜರ್ ಝೋನ್ಗೆ ತಲುಪಿರುವಂತಹ 5ನೇ ಕಂಟೆಸ್ಟೆಂಟ್ ಅಮೃತ. ಈ 5 ಕಂಟೆಸ್ಟೆಂಟ್ಸ್
ಡೇಂಜರ್ ಝೋನ್ ಅಲ್ಲಿ ತಲುಪಿದ್ದಾರೆ. ಅಂದ್ರೆ ಆಡಿಯನ್ಸ್ ಕಳಿಸಿದಂತಹ ವೋಟಿಂಗ್ಸ್ ಹಾಗೂ ಜಡ್ಜಸ್ ಕೊಟ್ಟಂತಹ ಸ್ಟಾರ್ ರೇಟಿಂಗ್ಸ್ ಆಧಾರಗಳಲ್ಲಿ ಕಡಿಮೆ ಅಂಕಗಳನ್ನ ಪಡ್ಕೊಂಡಿರುವಂತಹ ಒಂದು ನಿರ್ಧಾರದ ಮೇಲೆ ನೀವು 5 ಜನ ಸೊ ಡೇಂಜರ್ ಝೋನ್ ಅಲ್ಲಿ ಇದ್ದೀರಾ. ಇದರಲ್ಲಿ 3 ವಾಪಸ್ ಸೇಫ್ ಆಗಿ ಸೋಫಾ ಸೇರ್ತಾರೆ, 2 ಈ ಕಾರ್ಯಕ್ರಮದಿಂದ ಎಲಿಮಿನೇಟ್ ಆಗ್ತಾರೆ. ಜಡ್ಜಸ್ ಸೇಫ್ ಆಗ್ತಾ ಇರುವಂತಹ ಮೊದಲ ಕಂಟೆಸ್ಟೆಂಟ್, ಸೇಫ್ ಆಗ್ತಾ ಇರೋ ಮೊದಲನೇ ಕಂಟೆಸ್ಟೆಂಟ್ ಸೋನಿ. ಕಂಗ್ರ್ಯಾಚುಲೇಷನ್ ಸೋನಿ. ಈ 4ರಲ್ಲಿ ಸೇಫ್ ಆಗ್ತಾ ಇರುವಂತಹ 2ನೇ ನಟಿ. ಸೇಫ್ ಆಗ್ತಿರೋದು ವಿನಯ. ವೇದಿಕೆ ಮೇಲೆ 3 ಜನ ಇದ್ದಾರೆ. ಸೋಫಾದಲ್ಲಿ ಕುತ್ಕೊಳ್ಳುವಂತ ಅವಕಾಶ ಒಬ್ರಿಗೆ ಮಾತ್ರ ಸಿಗತ್ತೆ. ಸೊ ಯಾರು ಅನ್ನೋ ಹೆಸರನ್ನ ತರುಣ್ ಅವ್ರು ಹೇಳ್ತಾರೆ. ಅಲ್ಲಿ 3 ಜನ ಖಂಡಿತವಾಗ್ಲೂ ಅಲ್ಲಿರೋದೇ ಡಿಸರ್ವಿಂಗ್ ಇಲ್ಲ. ಯಾರು ಉಳ್ಕೊಂಡ್ರು ನೆಕ್ಸ್ಟ್ ಎಪಿಸೋಡ್ ಇನ್ನು ಹಾರ್ಡ್ ವರ್ಕ್ ಮಾಡಿ ಬೆಸ್ಟ್ ಮಾಡಿ ಎಲಿಮಿನೇಟ್ ಆದರೆ ಇಟ್ಸ್ ಇಸ್ ನಾಟ್ ದ ಎಂಡ್. ಈ ಸ್ಟೇಜಲ್ಲಿ ಕಲ್ತಿದ್ದು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ. ಖಂಡಿತವಾಗ್ಲೂ ಅದು ನಿಮಗೆ ತುಂಬ ಒಳ್ಳೆ ಸ್ಥಾನ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತೀನಿ. ಸೇಫ್ ಆಗ್ತಾ ಇರೋದು ಅಮೃತ. ಸಾರಿ ಪ್ರವಲಿಕಾ. ಬಹುಶಃ ಇವತ್ತು ಇಲ್ಲಿ ಆದಂತಹ ಒಂದು ಎಲಿಮಿನೇಷನ್ ಅಲ್ಲಿ ಕೂತಿರೋರೆಲ್ಲರಿಗೂ ಒಂದು ದೊಡ್ಡ ಅಲಾಮ್. ಎಲ್ಲ ಹುಡುಗಿರು ಒಂದ್ಸಲಿ ಇವ್ರಿಗೆ ಎದ್ದಿನ ಚಪ್ಪಾಳೆ ಹೊಡಿರಿ. ಯಾಕಂದ್ರೆ ಸಾವಿರಾರು ಹೆಣ್ಣು ಮಕ್ಕಳ ಪೈಕಿ ಆಯ್ಕೆ ಆದಂತ 16 ಕಂಟೆಸ್ಟೆಂಟ್ಗಳಲ್ಲಿ ದೇವಸೇನಾ ಹಾಗೂ ಪ್ರವಲಿಕಾ ಅವರು ತಮಾಷೆಯ ಮಾತೇ ಅಲ್ಲ, ದೇ ಡಿಸರ್ವ್ ದಿಸ್ ಅಪ್ಲಾಸ್. ಜಸ್ಟ್ ಗೋ ಬ್ರೇವ್ಲಿ. ಹಲವು ವೇದಿಕೆಗಳು ನಿಮ್ ಕಾದಿದೆ. ಬಹಳ ದೊಡ್ಡ ಆರ್ಟಿಸ್ಟ್ ಆಗ್ತೀರಾ ನೀವು. ಟು ಬೋತ್ ಆಫ್ ಯು ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್. Come on, let's hear it for ಪ್ರವಲಿಕಾ and ದೇವಸೇನಾ. ಅವರು ಮಹಾನಟಿಯಲ್ಲಿ ಆಯ್ಕೆ ಆಗಿದ್ದಕ್ಕೆ ನಿಜವಾಗ್ಲೂ ಅವರಿಬ್ರು ಮಹಾನಟಿಯರೇ. ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕು ಅವರಿಬ್ರಿಗೆ. Come on, give them a big hug. Come all girls, ಬನ್ನಿ. ಕಲೆ ಯಾರನ್ನು ಕೂಡ ಬರಿಗೈಲಿ ಕಳ್ಸೋದಿಲ್ಲ, ಬೊಗ್ಸೆ ತುಂಬಾ ಕಲಿಕೆಯನ್ನ ಕೊಟ್ಟು ಕಳ್ಸುತ್ತೆ. ಇವತ್ತು ಅವರಿಬ್ರು ಬರಿಗೈಲಿ ಹೋಗ್ತಿಲ್ಲ, ಮಹಾನಟಿ ವೇದಿಕೆಯಿಂದ ಕಲೆಯ ಒಂದು ಕಲಿಕೆಯನ್ನ ಕಲ್ತು ಹೋಗ್ತಾ ಇದ್ದಾರೆ. ಮತ್ತೆ ಮುಂದಿನ ವಾರ ಭೇಟಿ ಆಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ. ಇದು ಲಕ್ಸ್ಕೋ ಪ್ರೆಸೆನ್ಸ್ ಮಹಾನಟಿ, ಕೋಪಾರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಧೋತೀಸ್ ಅಂಡ್ ಶರ್ಟ್ಸ್, ಡೆನ್ವರ್ ಡಿಯೋಡ್ರೆಂಟ್, ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ, ಸುದರ್ಶನ್ ಫ್ಯಾಮಿಲಿ ಸ್ಟೋರ್, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಹ್ಯಾಟ್ಸನ್ ಕರ್ಟ್, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಶುಭರಾತ್ರಿ. ಸಿಗೋಣ ಮುಂದಿನ ವಾರದ ಮಹಾನಟಿ ಕಾರ್ಯಕ್ರಮದಲ್ಲಿ. ನಮಸ್ತೆ.